ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಒಬ್ಬೊಬ್ಬ ಗಂಡ ಅಲ್ಲ, ದಿನಕ್ಕೊಬ್ಬ ಗಂಡ ಅನ್ನುವಂತ ಹೇಳಿಕೆಯನ್ನು ಕೊಟ್ಟರು. ಅದು ಶ್ರೀರಂಗ ಮೊದಲ ಬಾರಿಗೆ ಪ್ರಭಾಕರ್ ಭಟ್ ಆರೋಪಿಯಾಗಿ ಸ್ಟೇಷನ್ಗೆ ಬಂದು ಅಲ್ಲಿ ವಿಚಾರಣೆಯನ್ನು ಎದುರಿಸಲೇಬೇಕು. ಮಂಗಳೂರಲ್ಲಿ ಅವರು ಎಲ್ಲ ಕೋಮು ಗಲಭೆಗಳ ಹಿಂದೆ ಪ್ರಭಾಕರ್ ಭಟ್ ಪಾತ್ರ. ಈ ಹಿಂದೆ ಗುಜರಾತ್ ಅಲ್ಲಿ ನಡೆದಂತ ಗಲಭೆಗಳಿವೆ, ಅಲ್ಲಿ ಹೇಗೆ ಮಹಿಳೆಯರನ್ನೇ ಗುರಿ ಮಾಡಿ, ಗರ್ಭಿಣಿಯರನ್ನೇ ಗುರಿ ಮಾಡಿ ದಾಳಿ ಮಾಡಲ್ಲ, ಅದೇ ಸಿಚುವೇಶನ್ ಅನ್ನ ಕರ್ನಾಟಕದಲ್ಲಿ ತರಲಿಕ್ಕೆ ಪ್ರಭಾಕರ್ ಭಟ್ ಈ ರೀತಿಯ ಭಾಷಣಗಳನ್ನ, ಪ್ರಚೋದನೆಗಳನ್ನ ಮಹಿಳೆಯರನ್ನೇ ಗುರಿ ಇಟ್ಟು ಮಾಡ್ತಾರೆ. ಆದ್ರೆ ಸರ್ಕಾರ ನೆಕ್ಸ್ಟ್ ಡೇಟ್ ಆದ್ರೆ ಡೇಟ್ ಕೊಟ್ಟಾಗ ಏನಾಗುತ್ತೆ, ಸ್ಟೇ ಕಂಟಿನ್ಯೂ ಆಗುತ್ತೆ. ಈ ಸ್ಟೇ ಕಂಟಿನ್ಯೂ ಆಗಲಿಕ್ಕೆ ಸರ್ಕಾರನೇ ಕಾರಣ. ಚಾರ್ಜ್ ಎಷ್ಟಿದೆ ಅಂತಂದ್ರೆ 45,000. ಆ 45,000 ಯಾವ ಪೇಜ್ ನಂಬರಲ್ಲಿ ಏನಿದೆ? ಆತ್ಮೀಯ ವೀಕ್ಷಕರೇ, ಕನ್ನಡ ಪ್ಲಾನೆಟ್ ವಿಶೇಷ ಮಾತುಕತೆಗೆ ಸ್ವಾಗತ. ನಾನು ಹರ್ಷಕುಮಾರ್ ಕುಗ್ರು. ಇವತ್ತು ಒಂದು ವಿಶೇಷವಾದಂತಹ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ನವೀನ್ ಸೂರಿಂಜೆ, ಪತ್ರಕರ್ತ ಗೆಳೆಯರು ಹಾಗೂ ನಾಡಿನ ಚಿಂತಕರಾದಂತಹ ನವೀನ್ ಸೂರಿಂಜೆ ಭಾಳಷ್ಟು ಹೆಸರು ಕೇಳಿರ್ತೀರ. ಮುಖ್ಯವಾಗಿ ಒಳ್ಳೆಯ ಸಂಶೋಧಕರು ಕೂಡ ಹೌದು. ವಿಶೇಷವಾಗಿ ಕರಾವಳಿಯ ಸಂಸ್ಕೃತಿಗಳ ಬಗ್ಗೆ, ಇತಿಹಾಸದ ಬಗ್ಗೆ ಬಹಳಷ್ಟು ಆಳವಾದ ಅಧ್ಯಯನ ಕೂಡ ಮಾಡಿದ್ದಾರೆ. ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಇಲ್ಲಿ ಮಾತಾಡ್ಲಿಕ್ಕೆ ಕೂತಿದ್ದೀವಿ. ವಿಷಯ ಏನಂತ ಹೇಳಿದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್. ಬಹಳ ಜನ ಕೇಳಿರ್ತೀವಿ, ಕಲ್ಲಡ್ಕ ಪ್ರಭಾಕರ ಭಟ್ಟ ಕರಾವಳಿಯ ಒಂದು ಕೋಮುವಾದಿ ಇತಿಹಾಸದಲ್ಲಿ ಬಹಳ ಮುಖ್ಯವಾದ ಹೆಸರು. ಬಹುಶಃ ಕರಾವಳಿಯಲ್ಲಿ ಎಷ್ಟು ಈ ಕೋಮು ಗಲಭೆಗಳಲ್ಲಿ, ಕೋಮು ದ್ವೇಷಗಳಲ್ಲಿ ಎಷ್ಟು ರಕ್ತ ಹರಿದಿದೆ, ಅದರಲ್ಲಿ ಅರ್ಧ ಪಾಲು ಈ ಒಂದು ಕಲ್ಲಡ್ಕ ಪ್ರಭಾಕರ ಭಟ್ ಅವರ ದ್ವೇಷಪೂರಿತ ಭಾಷಣಗಳಿಂದನೇ ಆಗಿರುತ್ತೆ ಅನ್ನೋದು ಒಂದು ಮಾತು. ಇವತ್ತು ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್ ಕಳೆದ 3-4 ದಶಕಗಳಲ್ಲಿ ಯಾವತ್ತೂ ಕೂಡ ಅವರು ಮಾಡಿರೋ ಪಾಪಗಳಿಗೆ ಕೋರ್ಟ್ ಮೆಟ್ಲು ಹತ್ತಿರಲಿಲ್ಲ, ಆದರೆ ಇವತ್ತು ಹತ್ತಿದ್ದಾರೆ. ಇದಕ್ಕೆ ಕಾರಣ ಒಂದು ವ್ಯವಸ್ಥಿತವಾದಂಥ, ಒಂದು ಸಂಘಟಿತವಾದಂತಹ ಪ್ರಯತ್ನ. ಮುಖ್ಯವಾಗಿ ನ್ಯಾಯವಾದಿ ಬಾಲನ್ ಅವರ ಜೊತೆಗೆ ಕೆಲಸ ಮಾಡಿದಂತಹ ಒಂದು ತಂಡ, ಅದರಲ್ಲಿ ನಮ್ಮ ನವೀನ್ ಸೂರಿಂಜೆ ಕೂಡ ಪ್ರಮುಖರು. ಸರ್, ಈ ಒಂದು ಮಾತುಕತೆಗೆ ನಿಮಗೆ ಸ್ವಾಗತ. ನೀವು ಈ ರೀತಿಯ ಇದನ್ನ ಒಂದು ಸಾಧನೆ ಅಂತ ಹೇಳ್ಬೇಕು ಅಥವಾ ಒಂದು ಜವಾಬ್ದಾರಿ, ಆದರೆ ನಮ್ಮ ಫೇಲ್ಯೂರ್ಗಳ ಹಿನ್ನೆಲೆಯಲ್ಲಿ ಒಂದು ಸಾಧನೆ ಅಂತ ನೋಡ್ತೀವಿ. ಇದನ್ನ ನೀವು ಹೇಗೆ ಮಾಡಿದ್ರಿ ಅನ್ನೋದಕ್ಕಿಂತ ಮುಂಚೆ ಈ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಗುಣಗಳ ಬಗ್ಗೆ, ಗುಣಾವಗುಣಗಳ ಬಗ್ಗೆ ಅಥವಾ ಅವರ ಸಾಧನೆಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀವು ಹಂಚಿಕೊಳ್ಳಿ ಅಂತ. ಈಗ ಮಂಗಳೂರಲ್ಲಿ, ಎಸ್ಪೆಷಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಕಲ್ಲಡ್ಕ ಪ್ರಭಾಕರ್ ಭಟ್ ಒಂದು ಕಾಲದಲ್ಲಿ ಬಹಳ ಫೇಮಸ್, ಆದರೆ ಹಿಂದುತ್ವವಾದಿಗಳ ಮಧ್ಯೆ. ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ ಕೇವಲ ಮಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಅವರು ಇಡೀ ಕರ್ನಾಟಕದಲ್ಲಿ ಪ್ರವಾಸ ಮಾಡಲಿಕ್ಕೆ ಸಿದ್ಧ ಆಗಿದ್ರು. ಅದರ ಮುಖ್ಯವಾಗಿ ಶ್ರೀರಂಗಪಟ್ಟಣದಲ್ಲಿ ಭಾಷಣ ಮಾಡಿದ್ದು, ಅದೆಲ್ಲವೂ ಏನಂತಂದ್ರೆ ಮಂಡ್ಯದಲ್ಲಿ ಅವರ ಗಮನ ಹರಿಸಿದ್ದು, ಕನಕಪುರದಲ್ಲಿ ಅವರು ಹೋಗಿ ಯೇಸುವಿನ ಪ್ರತಿಮೆ ವಿಷಯದಲ್ಲಿ ದೊಡ್ಡ ರಾದ್ದಾಂತ ಮಾಡಿದ್ದು, ಡಿ.ಕೆ. ಶಿವಕುಮಾರ್ ಮತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ ಒಂದು ರೀತಿ ಸಂಘರ್ಷ ಶುರುವಾಗಿದ್ದು, ಇದೆಲ್ಲವೂ ಏನು ಅಂತಂದ್ರೆ ಅವರು ದಕ್ಷಿಣ ಕನ್ನಡ ವ್ಯಾಪ್ತಿಯನ್ನು ಬಿಟ್ಟು ಇಡೀ ಕರ್ನಾಟಕದಲ್ಲಿ ಅವರ ವ್ಯಾಪ್ತಿಯನ್ನು ವಿಸ್ತರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಗೆ ಅನ್ನಿಸ್ತು, ಇದು ಪ್ರಭಾಕರ್ ಭಟ್ ಅನ್ನುವಂಥದ್ದು ಏನಿದೆ, ಮಂಗಳೂರಿನ ಈ ವಿಷಯ ಏನಿದೆ, ಆ ವಿಷಯವನ್ನ ಇಡೀ ಕರ್ನಾಟಕಕ್ಕೆ ಹರಡ್ಲಿಕ್ಕೆ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಗೆ ಶ್ರೀರಂಗಪಟ್ಟಣಕ್ಕೆ ಅವರು ಎಂಟ್ರಿ ಆದಾಗ ಗೊತ್ತಾಯ್ತು ಅವರು ಇಲ್ಲ ಅಂತ ಹೇಳಿ. ಆದ್ರೆ ಮಂಗಳೂರಲ್ಲಿ ಅವರು ಏನ್ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಆ ಮಂಡ್ಯದಲ್ಲಿ ಅವರು ಮಂಡ್ಯ, ಕೆರೆಗೋಡು ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಅವರು ಸಂಚರಿಸಿದ ಸಂದರ್ಭದಲ್ಲಿ ಮಂಗಳೂರಿನ ಬಗ್ಗೆ MG ಹೆಗಡೆ ಅವರೊಂದು ಪತ್ರ ಬರ್ತಿದ್ರು, ಮಂಡ್ಯದವರಿಗೆ ಒಂದು ಪತ್ರ ಅಂತ ಹೇಳಿ ಬರ್ತಿದ್ರು. ತುಂಬಾ ವೈರಲ್ ಆಗಿತ್ತು ಅದು, ಮಂಗಳೂರಲ್ಲಿ ಏನೇನ್ ಮಾಡಿದ್ದಾರೆ ಅವರು ಅಂತೇಳಿ. ಸೊ ಮಂಗಳೂರಲ್ಲಿ ಅವರು ಎಲ್ಲ ಕೋಮು ಗಲಭೆಗಳ ಹಿಂದೆ ಪ್ರಭಾಕರ್ ಭಟ್ ಪಾತ್ರ ಇತ್ತು. ಎಲ್ಲ ಧನಸಾಗಾಟಗಾರರನ್ನ ಹೊಡೆಯೋದ್ರ ಹಿಂದೆ ಅದರಲ್ಲಿ ಪ್ರಭಾಕರ್ ಭಟ್ ಪಾತ್ರ ಇತ್ತು. ಅದು ಕೇವಲ ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನೋದು ಕಲ್ಲಡ್ಕಕ್ಕೆ ಅಥವಾ ಮಂಗಳೂರಿನ ಸಿಟಿಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ. ಅವರು ಮಂಗಳೂರಿನ ಸಮಾಜೋತ್ಸವ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿರ್ಲಿಲ್ಲ. ಅವರು ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋದ್ರು. ಅವರು ಎಲ್ಲ ಸಾಹಿತ್ಯ ಚಟುವಟಿಕೆಗಳ ಹಿಂದೆ, ಬಲಪಂಥೀಯ ಸಾಹಿತ್ಯ ಚಟುವಟಿಕೆಗಳ ಹಿಂದೆ ಪ್ರಭಾಕರ್ ಭಟ್ ಇದ್ರು. ಈಗ ಮಂಗಳೂರಲ್ಲಿ ಒಂದು ಲಿಟ್ ಫೆಸ್ಟ್ ಅಂತ ಆಗುತ್ತೆ, ಅದರ ಹಿಂದೆ ಕೂಡ ಇರುವಂತದ್ದು ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್. ಅವ್ರ ಎದುರುಗಡೆ ಕೂತದನ್ನು ನಿರ್ವಹಿಸ್ತಾರೆ, ಯಾವ ರೀತಿ ಇರಬೇಕಾ, ಲಿಟ್ ಫೆಸ್ಟ್ ಹೇಗಿರ್ಬೇಕು, ಮಂಗಳೂರು ಲಿಟ್ ಫೆಸ್ಟ್ ಹೇಗಿರ್ಬೇಕು ಅನ್ನೋದನ್ನ ನಿರ್ವಹಿಸ್ತಾರೆ. ಆ ನಂತರ ಮಂಗಳೂರಿನಲ್ಲಿರುವಂತ, ನಾನು ಆಗ್ಲೇ ಹೇಳಿದೆ, ಕೋಮುಗಲಭೆ, ಸುರತ್ಕಲ್ ಗಲಾಟೆಗಳು, ಅದರ ಹಿಂದೆ ಪ್ರಭಾಕರ್ ಭಟ್ ಇದ್ದಾರೆ. ಉಳ್ಳಾವದಲ್ಲಿ ನಡೆದಂತ ಗಲಾಟೆಗಳು,
ಅದರ ಹಿಂದೆ ಪ್ರಭಾಕರ್ ಭಟ್ ಇದ್ದಾರೆ. 2008ರಲ್ಲಿ ನಡೆದಂತಹ ಇದು ಯಾವುದು ಚರ್ಚ್ ದಾಳಿ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆದಂತ ಚರ್ಚ್ ದಾಳಿ, ಅದರ ಹಿಂದೆ ನೇರವಾಗಿ ಪ್ರಭಾಕರ್ ಭಟ್ ಇದ್ದಾರೆ. ಆ ನಂತರ ನಡೆದಂತ, ಅದಕ್ಕಿಂತ ಮೊದಲು ನಡೆದಂತ ಬಾಬಾ ಬುಡಂಗಿರಿ ದರ್ಗಾ ವಿಚಾರ, ಆ ದರ್ಗಾ ವಿಚಾರದಲ್ಲೂ ಕೂಡ ಪ್ರಭಾಕರ್ ಭಟ್ ಇದ್ದಾರೆ. ನೀವು ಮಹೇಂದ್ರ ಕುಮಾರ್ ಹತ್ರ ಮಾತಾಡಿದ್ರೆ ಪ್ರಭಾಕರ್ ಭಟ್ ಆ ಟೈಮಲ್ಲಿ ಮಾತಾಡಿದವ್ರು ಯಾರಿದ್ರೆ ಪ್ರಭಾಕರ್ ಭಟ್ರ ಪಾತ್ರ ಏನು ಅನ್ನೋದು ಬಹಳ ಸ್ಪಷ್ಟ ಆಗುತ್ತೆ. ಈ ರೀತಿ ಮಂಗಳೂರಿನ ಎಲ್ಲ ಕೋಮುಗಲಭೆಗಳು ಅದರಲ್ಲಿ ಪ್ರಭಾಕರ್ ಭಟ್ ಇದ್ದಾರೆ. ಕೊನೆಗೆ ಅವರು ಜಾತಿಗಳ ಮಧ್ಯೆ ಕೂಡ ಹೇಗೆ ಅದನ್ನ ಕೋಮುವಾದವನ್ನ ಹರಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂಥದ್ದು ನಮ್ಮ ಮುಂದೆ ಇತಿಹಾಸ ಇದೆ. ಅದು ಮೊಗವೀರರ ಮಧ್ಯೆ ಅವರು ಹೇಗೆ ಹೋದ್ರು, ಬಿಲ್ಲವರ ಮಧ್ಯೆ ಹೇಗೆ ಹೋದ್ರು ಅನ್ನೋಂತ ಇದೆ. ಕೊನೆಗೆ ಅಂತಿಮವಾದ ರಿಸಲ್ಟ್ ಏನು ಅಂತಂದ್ರೆ, ಮಂಗಳೂರಿನಲ್ಲಿ ಬಿಲ್ಲವರು, ಮೊಗವೀರರು, ಕುಂಬಾರರು, ದಲಿತರು, ಈ ರೀತಿಯ ಜಾತಿಗಳೆಲ್ಲವೂ ಕೂಡ ಜೈಲಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು. ಈಗ ನಾನು ಕೂಡ 4.5 ತಿಂಗಳು ಜೈಲಲ್ಲಿದ್ದೆ. ಮಂಗಳೂರಿನ ಜೈಲಲ್ಲಿ 2 ಭಾಗ ಇದೆ. ಒಂದು ಮುಸ್ಲಿಮರೇ ಇರುವಂತಹ ಜೈಲು, ಇನ್ನೊಂದು ಹಿಂದೂಗಳೇ ಇರುವಂತ ಜೈಲು. ಈ ಹಿಂದೂಗಳೇ ಇರುವಂತ ಜೈಲಲ್ಲಿ ಒಬ್ಬನೇ ಬ್ರಾಹ್ಮಣ ಇಲ್ಲ, ಎಲ್ಲವೂ ಹಿಂದುಳಿದ ವರ್ಗಕ್ಕೆ ಸೇರಿದವರು. ಅದರಲ್ಲಿ ಸ್ವಲ್ಪ ಪಾಲು, ತುಂಬಾ ಚಿಕ್ಕ ಪಾಲು ಯಾವುದು ಅಂತಂದ್ರೆ ಬಂಟರು, ದೊಡ್ಡ ಪಾಲು ಯಾವುದು ಅಂತಂದ್ರೆ ಬಿಲ್ಲವರು, ಮೊಗವೀರರು ಎಲ್ಲರೂ ಕೂಡ ಜೈಲಿದೆ. ಮೊಗವೀರರು ಈಗ ಕೋಮುಗಲಭೆಯಲ್ಲಿ ಭಾಗವಹಿಸ್ತಾ ಇಲ್ಲ. ಇದೊಂದು ಬಹಳ ಒಳ್ಳೆಯ ಬೆಳವಣಿಗೆ. ಮೊಗವೀರರು ಯಾರು ಕೂಡ ಈಗ ಕೋಮುಗಲಭೆಯಲ್ಲಿ ಭಾಗವಹಿಸ್ತಾ ಇಲ್ಲ. ಕೋಮುಗಲಭೆಯಲ್ಲಿ ಈಗ ಇರುವಂತವರು ಬಿಲ್ಲವರು, ಬಂಟರು, ಈ ರೀತಿಯ ಸಮುದಾಯಗಳು ಈಗ ಕೋಮುಗಲಭೆಯಲ್ಲಿ ಭಾಗವಹಿಸ್ತಿದ್ದಾರೆ. ಇದರ ಎಲ್ಲದರ ಹಿಂದೆ ಇದ್ದಂಥದ್ದು ಪ್ರಭಾಕರ್. ಈ ಮೊಗವೀರರು ಈಗ ಭಾಗವಹಿಸ್ತಿಲ್ಲ ಅಂದ್ರೆ ರಿಯಲೈಸೇಷನ್ ಅದು. ಹೌದು. ಮೊಗವೀರರ ಮಧ್ಯೆ ಒಂದು ಜಾಗೃತಿ ಆಗಿದೆ. ನಮ್ಗೆ ಕಾಯಕ ಮಾತ್ರ ಅಂತಿಮವಾಗಿ ನಮ್ಮನ್ನ ಉಳಿಸುವುದು ಅನ್ನುವಂಥದ್ದಾಗಿದೆ. ಮತ್ತೆ ಈ ಹಿಂದೆ ಮೊಗವೀರರ ಬೇರೆ ಬೇರೆ ಸಂಘಟನೆ ವಿಷಯದಲ್ಲಿ ಪ್ರಭಾಕರ್ ಭಟ್ ಮಾಡಿದಂತ ಹಸ್ತಕ್ಷೇಪಗಳೇನಿದೆ ಅದೆಲ್ಲವೂ ಅವರಿಗೆ ಅರಿವಿಗೆ ಬಂದಿದೆ. ಹಿಂದೆ ಒಂದು ಬಹಳ ಒಳ್ಳೆಯ ಘಟನೆ ನಡೆಯಿತು, ನಮ್ಮ ಸಮ್ಮುಖದಲ್ಲಿ ನಡೆದಿತ್ತು. ಉರುವ ಮಾರಿಯಮ್ಮ ದೇವಸ್ಥಾನದ ಪಕ್ಕ ಇದ್ದಂತ ಮೊಗವೀರರ ಸಂಘಟನೆಗೆ ಸೇರಿದಂತ ಜಮೀನನ್ನ ಒಂದು ಬಿಲ್ಡರ್ಗೆ ಮಾರಾಟವನ್ನ ಮಾಡ್ತಾರೆ ಸಂಘಟನೆಯವರು. ಆ ಸಂದರ್ಭದಲ್ಲಿ ಅಲ್ಲೊಂದು ನಾಗಬನ ಎಲ್ಲವೂ ಇತ್ತು. ಆ ಬಿಲ್ಡರ್ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಪ್ರಭಾಕರ್ ಭಟ್ರ ಟೀಮ್ ಏನಿದೆ, ವಿಶ್ವ ಹಿಂದೂ ಪರಿಷತ್ತು, ಹಿಂದೂ ಜಾಗರಣ ವೇದಿಕೆ ಏನಿದೆ, ಅದು ಆ ಬಿಲ್ಡರ್ಗೆ ಕಿರುಕುಳವನ್ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ನೀವು ಆ ಜಾಗವನ್ನ ತಗೋಬಾರ್ದು ಅಂತ ಹೇಳಿ, ಇಲ್ಲಿ ಮುಸ್ಲಿಂ ಬಿಲ್ಡರ್ ಕೆಲಸ ಮಾಡಬಾರ್ದು ಅಂತ ಹೇಳಿ ಮಾಡುತ್ತೆ. ಆಗ ಮೊಗವೀರ ಸಮುದಾಯ ಯಾವ ರೀತಿ ಒಟ್ಟಾಗುತ್ತಂತಂದ್ರೆ ಸಾವಿರ ಸಂಖ್ಯೆಯಲ್ಲಿ ಅವರಲ್ಲಿ ಬಂದು ಸೇರ್ತಾರೆ. ನಾವು ಈ ಜಾಗವನ್ನು ಅವರಿಗೆ ಕೊಟ್ಟಿದ್ದೀವಿ, ಇದರಿಂದಾಗಿ ನಮ್ಮ ಮೊಗವೀರ ಸಮಾಜಕ್ಕೆ ಲಾಭ ಇದೆ, ನಾವು ಮೊಗವೀರ ಸಮಾಜದ ಅಭಿವೃದ್ಧಿಗೋಸ್ಕರ ಈ ಜಾಗವನ್ನು ಮಾಡ್ತಾ ಇದ್ದೀವಿ, ನೀವು ಅದಕ್ಕೆ ತೊಂದರೆಯನ್ನು ಮಾಡಬಾರ್ದು ಅಂತ ಹೇಳಿ ಜನ ಸೇರ್ತಾರೆ. ಜನ ಸೇರಿದ ನಂತರನು ಇವರು ತಮ್ಮ ಉದ್ದಟತನವನ್ನು ಬಿಡಲ್ಲ, ಯಾರು ಹಿಂದೂ ಸಂಘಟನೆಯವರು. ಕೊನೆಗೆ ಜನ ಸೇರಿ ಅವ್ರನ್ನ ಕರೆಸ್ತಾರೆ, ಪ್ರಭಾಕರ್ ಭಟ್ರನ್ನ ಕರೆಸ್ತಾರೆ. ಪ್ರಭಾಕರ್ ಭಟ್ ಇರ್ಬೇಕು, ಮತ್ತೆ ಇವ್ರು ಇರ್ಬೇಕು, ಯಾರು ವಿಶ್ವ ಹಿಂದೂ ಪರಿಷತ್ನ MB ಪುರಾಣಿಕ್ ಇರ್ಬೇಕು ಅಂತ ಕರೀತಾರೆ. ಅವ್ರು ಬರ್ತಾರೆ. ಬಂದಾಗ ಅವರಿಗೆ ಸ್ಟೇಜ್ ಅನ್ನು ಹತ್ತಕ್ ಬಿಡಲ್ಲ, ನೀವು ಸ್ಟೇಜ್ ಹತ್ತಬಾರ್ದು, ಕೆಳಗಿರ್ಬೇಕು, ನಾವು ಮಾತಾಡ್ತೀವಿ, ನೀವು ಕೇಳಬೇಕು ಅಂತ ಹೇಳಿ. ಅಲ್ಲಿ ಅವರ ವಾಗ್ದಂಡನೆ ಗುರಿಪಡಿಸುವ ರೀತಿಯಲ್ಲಿ ಇಡೀ ಮೊಗವೀರ ಸಮುದಾಯ ಅವರನ್ನ ಬಹಿಷ್ಕರಿಸುವ ರೀತಿಯಲ್ಲಿ ಅವ್ರನ್ನ ವಾಗ್ದಂಡನೆ ಗುರಿಪಡಿಸುತ್ತೆ. ಇದು ಅವರ ಅರಿವು, ಅವರ ನಾಲೆಜ್. ಈ ಸಮುದಾಯದ ಆತ್ಮಾಭಿಮಾನ, ನಾಲೆಜ್ ಏನಿದೆ ಅದು ಎಲ್ರಿಗೂ ಬಂದ್ರೆ ಕರಾವಳಿಯಲ್ಲಿ ಬಹುಶಃ ಪ್ರಭಾಕರ್ ಭಟ್ರ ಆಟ ನಡೆಯಲ್ಲ. ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಪ್ರಭಾಕರ್ ಭಟ್ರಿಗೆ ಇತ್ತೀಚೆಗೆ ಬಿಲ್ಲವ ಸಮುದಾಯದಿಂದಲೂ ಕೂಡ ಅಂತಹ ಸಪೋರ್ಟ್ ಇಲ್ಲ. ಪ್ರಭಾಕರ್ ಭಟ್ರಾಗ್ಲಿ ಅಥವಾ ಹಿಂದೂ ಕೋಮುವಾದಕ್ಕಾಗ್ಲಿ ಅಥವಾ ಈ ಕೋಮು ಗಲಭೆಗಳಿಗೆ ಸಪೋರ್ಟ್ ಇಲ್ಲ. ಅದಕ್ಕೆ ಏನ್ ಮಾಡ್ತಾ ಇದಾರೆ, ಇತ್ತೀಚೆಗೆ ಅವರು ಈ ರೌಡಿಗಳ ಸಹಾಯವನ್ನು ಪಡಿತಿದ್ದಾರೆ. ಈ ರೌಡಿ ಶೀಟರ್ಗಳು ಯಾರಿದ್ದಾರೆ ಅವರನ್ನ ಹಿಂದುತ್ವವಾದಿಗಳನ್ನ ಈ ಕನ್ವರ್ಟ್ ಮಾಡಿ, ಯಾರ್ಯಾರು ರೌಡಿ ಶೀಟರ್ಗಳಿದ್ದಾರೆ ಅವರನ್ನ ಈ ಕೋಮು ಗಲಭೆಗಳಿಗೆ ಬಳಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಈಗ ಅವರಿಗೆ ಕಾಲಾಳುಗಳು ಸಿಗ್ತಾ ಇಲ್ಲ, ನಿಜವಾದಂತ ಕಾಲಾಳುಗಳು ಯಾರು ಇದ್ರೆ ಅವ್ರು ಸಿಗ್ತಾ ಇಲ್ಲ. ಅದಕ್ಕೆ ಅವರು ಮಂಡ್ಯಕ್ಕೆ ಬಂದ್ರು, ಕೆರಗೋಡಿಗೆ ಬಂದ್ರು, ಆ ನಂತರ ಶ್ರೀರಂಗಪಟ್ಟಣಕ್ಕೆ ಬಂದ್ರು, ಒಕ್ಕಲಿಗರು ಸಿಗ್ತಾರ ಅಂತ ಹೇಳಿ ಈಗ ಬಸವಾದಿ ಶರಣರ ಸಮಾಜೋತ್ಸವ ಅಂತ ಹೇಳಿ ಲಿಂಗಾಯತರ ಹತ್ರ ಹೋಗಿದ್ದಾರೆ. ಬಸವಾದಿ ಶರಣರ ಸಮಾಜೋತ್ಸವ ಅಂತ ಮಾಡಿಬಿಟ್ಟು ಎಲ್ಲ ಕಡೆ ಸುಮಾರು 16 ಕಡೆ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಆ ತರ ಲಿಂಗಾಯತರ ಹತ್ರ ಹೋಗ್ತಾ ಇದ್ದಾರೆ. ಇದು ಕರಾವಳಿಯಲ್ಲಿ ಕಾಲಾಳುಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ. ಈ ಕಲ್ಲಡ್ಕ ಪ್ರಭಾಕರ್ ಭಟ್ ಆಕ್ಚುಲಿ ಅವ್ರದ್ದು ಏನು ಹುದ್ದೆ ಏನು ಅವ್ರದ್ದು RSS ಅಲ್ಲಿ? ಅವರು ಒಂದು ಕಾಲದಲ್ಲಿ RSS ನ ದಕ್ಷಿಣ ಪ್ರಾಂತ್ಯ ಕಾರ್ಯವಾಹ ಆಗಿದ್ರು. ಈಗ RSS ನ ಯಾವ ಹುದ್ದೆಯಲ್ಲೂ ಇಲ್ಲ ಅವ್ರಿಗೆ RSS ಇದ್ದು. ಈಗ ಅವರು ಶ್ರೀರಾಮ ವಿದ್ಯಾ ಕೇಂದ್ರ ಅಂತ ಮಾಡಿ RSS ಹೊರಗಿಟ್ಟಿದ್ಯೋ ಅಥವಾ ಏನದು? ಇಲ್ಲ, RSS ಅಲ್ಲಿ ಇದ್ದಾರೆ ಅವರು, RSS ಅಲ್ಲಿ ಇದ್ದಾರೆ. ಆದ್ರೆ RSS ನ ಯಾವುದೇ ಹುದ್ದೆಯಲ್ಲಿ ಜವಾಬ್ದಾರಿಯಲ್ಲಿ ಅವರಿಲ್ಲ. RSS ನ ಪ್ರಾಂತ್ಯ ಕಾರ್ಯವಾಗಿ ಆಗಿದ್ದವರು ಈಗ ಬಹುಶಃ ಮೇಲೋಗ್ಬೇಕಾಗಿತ್ತು. ಅಂದ್ರೆ ಈಗ
ಬಹುಶಃ ಅದೊಂದು ಇದಿರ್ಬೋದಾ ಇವ್ರ ಬಗ್ಗೆ ಈ ತರ ಕೆಟ್ಟ ಹೆಸರು ಬರ್ತಾ ಇದ್ದಂಗೆ ಹೌದು. RSS ಗೆ ಅದು ಅಂಟ್ಕೋಬಾರ್ದಂತ ಆ ಥರ ಏನು ಅವರು ರಾಜಕೀಯದಲ್ಲಿ ಜಾಸ್ತಿ ತೊಡಗಿಸ್ಕೊಂಡ್ರು ಅನ್ನುವಂಥದ್ದು ನಮಗೆ ಬಂದಿರೋಂತ ಮಾಹಿತಿ. ಅಂದ್ರೆ ಜಾಸ್ತಿ ಅಂದ್ರೆ ಓಪನ್ ಆಗಿ ತೊಡಗಿಸ್ಕೊಂಡ್ರು ಅನ್ನುವಂಥದ್ದು. ಆದ್ರೆ ಅವರು ಅವರ ಭಾಷಣಕಾರನಾಗಿ ಅವರನ್ನ ಬಳಸ್ಕೊಳ್ಳೋದ್ರ ಬಗ್ಗೆ RSS ಗೆ ಯಾವುದೇ ತಗಾದೆಗಳಿಲ್ಲ. ಅದು ಹಿಂದೂ ಜಾಗರಣ ವೇದಿಕೆ ಆದ್ರೂ ತಗೋಬಹುದು, ಬಜರಂಗ್ ದಳ ಆದ್ರೂ ತಗೋಬಹುದು, ಅಥವಾ ವಿಶ್ವ ಹಿಂದೂ ಪರಿಷತ್ ಆದ್ರೂ ಕೂಡ ಅವರನ್ನ ಭಾಷಣಕಾರರಾಗಿ ತಗೋಬಹುದು. ಆದ್ರೆ ಅವರು ಅದರ ನೇರ ಡಿಸಿಷನ್ ಮೇಕರ್ ಇದೇನಿದೆ ಅದರಲ್ಲಿ ಅವರಿಲ್ಲ ಈಗ. ಆದ್ರೆ ಅವರು RSS ಅಲ್ಲಿ ಇದ್ದಾರೆ ಅವರು. ಓಕೆ, ಈಗ ಇವರ ಮೇಲೆ ಈ ಹಿಂದೆ ಈಗ ಇಷ್ಟೆಲ್ಲ ಮಾಡಿದಾಗ ಯಾಕೆ ಪೊಲೀಸರು ಹೋಗಿ ಒಂದು ಕೇಸ್ ಹಾಕೋದಾಗ್ಲಿ ಅಥವಾ ಹಿಂದ್ಗಡೆ ಯಾರು ಪ್ರಚೋದನೆ ಇದೆ ನೋಡಿ ಆ ಥರದ್ದು ಏನೂ ಆಗಿಲ್ವಾ? ಅಥವಾ ಆಗಿದ್ರೆ ಅಲ್ಲ, ಕರಾವಳಿಯ ಮಟ್ಟಿಗೆ ಪ್ರಭಾಕರ್ ಭಟ್ರು ಬಿಜೆಪಿಯಲ್ಲಿ ಒಂದು ಹೈಕಮಾಂಡ್ ಇದ್ದಾರೆ. ಇಲ್ಲಿ ಬಿಜೆಪಿಯಲ್ಲಿ ಕರಾವಳಿ ಯಾವತ್ತೂ ಸ್ಟ್ರಾಂಗ್. ತುಂಬಾ ಸಲ ಕಾಂಗ್ರೆಸ್ ಪಕ್ಷ ಕೂಡ ಆಡಳಿತ ನಡೆಸಿದೆ ಇದರಲ್ಲಿ, ಅಲ್ಲಿ ಉಸ್ತುವಾರಿ ಸಚಿವರು ಎಲ್ಲ ಇರ್ತಿದ್ರು. ಆ ಸಂದರ್ಭದಲ್ಲಾದ್ರೂ ಯಾಕೆ ಅವ್ರ ಬಗ್ಗೆ ಕೇಸ್ಗಳು ಮತ್ತೊಂದು ನೋಡಿ, 2012-13 ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗ ವಿರೋಧ ಪಕ್ಷದ ನಾಯಕರಾಗಿದ್ಕೊಂಡು ಮಂಗಳೂರಿಗೆ ಭೇಟಿ ಕೊಟ್ಟಂತ ಸಂದರ್ಭ, ವಿರೋಧ ಪಕ್ಷದ ನಾಯಕರಾಗಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ನಾನು ಪ್ರಭಾಕರ್ ಭಟ್ರನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಆಗ ಸುಮಾರು ಅರ್ಧ ಗಂಟೆ ಜನ ಚಪ್ಪಾಳೆ ತಟ್ಟಿದ್ರು, ಅರ್ಧ ಗಂಟೆ ವಿಸಿಲ್ ಆಗಿದ್ರು. ಮತ್ತೆ ಕರಾವಳಿಯಲ್ಲೂ ಮತ್ತು ಎಲ್ಲಾ ಕಡೆನೂ ಹಂಗೆ ಬಂದಿತ್ತು, ಸೀಟ್ ಕೂಡ ಹಂಗೆ ಬಂತು. ಆದ್ರಿಂದ ಅದಕ್ಕೆ ಬೆಂಬಲ ಸ್ವೀಪಿಂಗ್, ಹೌದೌದು, ಆದ್ರಿಂದ ಅದಕ್ಕೆ ಬೆಂಬಲ ಇದೆ, ಆ ವಿಷಯಕ್ಕೆ ಜನರ ಬೆಂಬಲ ಇದೆ ಅಂತ ಅರ್ಥ. ಆನಂತರ ಅವರು ಅಧಿಕಾರಕ್ಕೆ ಬಂದ ನಂತರ ಬಹುಶಃ ಕಾಂಗ್ರೆಸ್ನವರಿಗೆ ಇನ್ನೂ ಕೂಡ ಹಿಂದುತ್ವದ ಬಗ್ಗೆ, ಹಿಂದುತ್ವದ ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ, ಹಿಂದುತ್ವದ ಬೇರೆ ಬೇರೆ ರೀತಿಯ ರಾಜಕಾರಣಗಳು ಏನೇನಿದೆ ಅದರ ಬಗ್ಗೆ ಪೂರ್ತಿ ಅವ್ರಿಗೆ ಒಳನೋಟ ಇಲ್ಲ ಅವರಿಗೆ. ಬಹುಶಃ ಅವರು RSS ಅಂದ್ರೆ ಹಿಂದುತ್ವ, ಹಿಂದೂ ಮತ್ತು RSS ಎರಡೂ ಕೂಡ ಒಂದೇ ಅನ್ನುವಂಥದ್ದನ್ನ ಇನ್ನೂ ಕೂಡ ಬಹುತೇಕ ಕಾಂಗ್ರೆಸ್ಸಿಗರು ಅದನ್ನು ನಂಬ್ಕೊಂಡಿದ್ದಾರೆ. ಅಲ್ಲಿ ಬಂದಂತ RSS ಗೆ ಏನಾದ್ರೂ ನಾವು ತೊಂದರೆ ಕೊಟ್ರೆ ಹಿಂದೂಗಳಿಗೆ ಬೇಜಾರಾಗುತ್ತೆ, ಪ್ರಭಾಕರ್ ಭಟ್ರನ್ನ ಅರೆಸ್ಟ್ ಮಾಡಿದ್ರೆ ಹಿಂದೂಗಳಿಗೆ ಬೇಜಾರಾಗುತ್ತೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ವೋಟ್ ಬ್ಯಾಂಕ್ ತಪ್ಪು ಮೂಢನಂಬಿಕೆ ಇದೆ, ಅವರ ಮೂಢನಂಬಿಕೆ ಇದೆ. ಪ್ರಭಾಕರ್ ಭಟ್ರಿಗೂ ಕರಾವಳಿಯ ಹಿಂದೂಗಳಿಗೂ ಸಂಬಂಧನೇ ಇಲ್ಲ, ಪ್ರಭಾಕರ್ ಭಟ್ರಿಗೂ ಹಿಂದುತ್ವಕ್ಕೂ ಹಿಂದೂಗೂ ಸಂಬಂಧನೇ ಇಲ್ಲ ಅನ್ನುವಂಥದ್ದು ಅವ್ರಿಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಬಹುಶಃ ಇಲ್ಲಿವರೆಗೂ ಕೂಡ ಅವರನ್ನು ಅರೆಸ್ಟ್ ಮಾಡುವಂತಹ ಅಥವಾ ಅವ್ರ ಮೇಲೆ ಕೇಸ್ಗೆ ದಾಖಲಿಸುವಂತ ಕೆಲಸವನ್ನ ಮಾಡಿಲ್ಲ. ಮತ್ತೆ ಪೊಲೀಸರಲ್ಲಿ ಬಹುತೇಕರು ಹಿಂದುತ್ವವಾದಿಗಳಿದ್ದಾರೆ ಅಂತೇಳಿ ಈ ಹಿಂದೆ ತೆಹಲ್ಕಾದ ಸ್ಟಿಂಗ್ ಆಪರೇಷನ್ ಅಲ್ಲಿ ನಮಗೆ ಬಯಲಿಗೆ ಬಂದಿತ್ತು. ನೇರವಾಗಿ ಪುರಾಣಿಕೆ ಇವ್ರು ಹೇಳಿದ್ರು, ಯಾರು ಗಣೇಶ್ ಕಾರ್ಣಿಕ್, MLC ಗಣೇಶ್ ಕಾರ್ಣಿಕ್ ಅವರು ಓಪನ್ ಆಗಿ ಹೇಳ್ತಾರೆ, ಎಷ್ಟು ಜನರನ್ನ ನಾವು RSS ಇಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಡೆಪ್ಯೂಟ್ ಮಾಡಿದೀವಿ, ಅಂದ್ರೆ ಆ ರೀತಿ ಕಳಿಸಿದೀವಿ ಅಂತ ಹೇಳಿ. RSS ಅಲ್ಲಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಂತಲೇ ಒಂದಷ್ಟು ಜನ ಟ್ರೈನಿಂಗ್ ಕೊಟ್ಟು ಬಹುತೇಕ ಪೊಲೀಸರು ಈಗ ಇಲ್ಲ ಅವರು ಸ್ಟಿಂಗ್ ಅಲ್ಲಿ ಹೇಳಿದವರು, ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ಹೇಳಿದ್ದವರು. ಅದು ದೊಡ್ಡ ವಿವಾದ ಆಗಿತ್ತು ಅದು. ಅಂದ್ರೆ ಇದು ಓಪನ್ ಸೀಕ್ರೆಟ್. ಇದು RSS ನ ಬಹುತೇಕರು RSS ಹಿನ್ನೆಲೆ ಇರುವಂತವ್ರು ಪೊಲೀಸರಾಗಿರುವಂತದ್ದು ಓಪನ್ ಸೀಕ್ರೆಟ್. ಆದ್ರಿಂದ ನೀವು ಪ್ರಭಾಕರ್ ಭಟ್ರು RSS ಅಲ್ಲೂ ಇಲ್ಲ, ಹುದ್ದೆಯಲ್ಲಿ ಇರಲಿಲ್ಲ, ಯಾವುದೇ ಜನಪ್ರತಿನಿಧಿ ಅಲ್ಲದೆ ಇದ್ರು ಕೂಡ ಅವರನ್ನ ಮಂಗಳೂರು ಪೊಲೀಸ್ ಕಮಿಷನರೇಟ್ ಉದ್ಘಾಟನೆಗೆ ಅತಿಥಿಯಾಗಿ ಹಾಕಿದ್ರು. ಮಂಗಳೂರು ಪೊಲೀಸ್ ಕಮಿಷನರೇಟ್ ಉದ್ಘಾಟನೆಗೆ ಅತಿಥಿಯಾಗಿ ಹಾಕಿದ್ರು. 13-14 ಪ್ರಕರಣಗಳು FIR ಗಳಿರುವಂತಹ ಒಬ್ಬ ವ್ಯಕ್ತಿ ಪೊಲೀಸ್ ಕಮಿಷನರೇಟ್ ಕಚೇರಿ, ಹೊಸ ಕಚೇರಿ ಉದ್ಘಾಟನೆಗೆ ಅವರ ಮುಖ್ಯ ಅತಿಥಿ, ಮುಖ್ಯಮಂತ್ರಿಗಳ ಜೊತೆಗೆ ಗೃಹ ಸಚಿವರ ಜೊತೆಗೆ ಇವರು ಕೂಡ ಮುಖ್ಯ ಅತಿಥಿ ಆಗಿದ್ರು. ಈ ರೀತಿಯ ಪರಿಸ್ಥಿತಿ ಕರಾವಳಿಯಲ್ಲಿ ಒಂದು ಕಾಲದಲ್ಲಿ ಇತ್ತು. ಈ ನೀವು 13-14 ಪ್ರಕರಣಗಳು FIR ಆಗಿದೆ ಅಂತ ಹೇಳಿದ್ರಿ. ಇವ್ರ ಬಗ್ಗೆ ಈ ಪ್ರಭಾಕರ್ ಭಟ್ ಬಗ್ಗೆ ಆಗಿರುವ FIR ಗಳು ಏನ್ ಕೇಸು, ಯಾವ ಪರ್ಟಿಕ್ಯುಲರ್ ಯಾವ ಎಲ್ಲೋ ಒಂದೇ ಪ್ರಕರಣಗಳು, ಎಲ್ಲವೂ ಕೂಡ ಕೋಮು ಪ್ರಚೋದನೆ ಮಾಡಿರುವಂತದ್ದು, ಧರ್ಮಗಳನ್ನ ಎತ್ತಿ ಕಟ್ಟಿರುವಂತದ್ದು, ಕೋಮು ಗಲಭೆಗೆ ಪ್ರಚೋದನೆ ನೀಡುವಂತದ್ದು, ಯಾವ ಠಾಣೆ ವ್ಯಾಪ್ತಿಗಳಲ್ಲಿ ಆಗಿರುವಂತದ್ದು. ಈಗ ಮಂಗಳೂರಲ್ಲೇ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಿಗೆ, ಬಹುತೇಕ ಎಲ್ಲ ತಾಲೂಕಿನ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಇದೆ. ಬೆಳ್ತಂಗಡಿಯಲ್ಲಿದೆ, ಪುತ್ತೂರಲ್ಲಿ ಕೇಸ್ ಹಾಕಿರೋದು ಯಾರು, ಕೆಲವು ಸುಮೋಟ ಪ್ರಕರಣಗಳು, ಪೊಲೀಸರೇ ಸುಮೋಟ ಪ್ರಕರಣಗಳು, ಇನ್ನೊಂದಷ್ಟು ಪ್ರಕರಣಗಳು ಸಾರ್ವಜನಿಕರು ಸಂಘಟನೆಗಳು ಹಾಕಿರುವಂತ ಪ್ರಕರಣಗಳು, ಮತ್ತೊಂದಷ್ಟು ಪ್ರಕರಣಗಳು ನಮ್ಮ ತಂಡ ಹಾಕಿರುವಂತ ಪ್ರಕರಣಗಳು. ಈಗ ಮಂಗಳೂರಲ್ಲಿ, ಪುತ್ತೂರಲ್ಲಿ, ಉಪ್ಪಳಿಗೆಯಲ್ಲಿ ಹಾಕಿರುವಂತದ್ದು ಈಶ್ವರಿ ಪದ್ಮುಂಜ ಹಾಕಿರುವಂತ ಪ್ರಕರಣಗಳು, ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ನಜ್ಮಾ ನಜೀರ್ ಹಾಕಿರುವಂತ ಪ್ರಕರಣಗಳು. ಅದು ನಮ್ಮ ತಂಡದ ಭಾಗವಾಗಿನೇ ನಾವು ಅವತ್ತೆಲ್ಲವನ್ನ ಸಿದ್ಧ ಮಾಡಿ ಅಲ್ಲಿ ಪ್ರಕರಣವನ್ನು ದಾಖಲಿಸಿರುವಂತದ್ದು. ಈ ರೀತಿ ಸುಮಾರು 4-5 ಪ್ರಕರಣಗಳು ನಮ್ಮ ತಂಡದ
ಒಂದು ಒಂದು ಕೆಲಸದ ಫಲವಾಗಿ ಆಗಿರುವಂತ ಪ್ರಕರಣಗಳು. ಉಳಿದದ್ದು ಸುಮೋಟೋ ಪ್ರಕರಣಗಳು ತುಂಬಾ ಇದೆ. ಈ ಸುಮೋಟೋ ಪ್ರಕರಣಗಳೇ ಪ್ರಭಾಕರ್ ಭಟ್ರಿಗೆ ಬಹಳ ಪ್ರಯೋಜನಕ್ಕೆ ಬಂದಿರುವಂತದ್ದು. ಅವರನ್ನು ರಕ್ಷಿಸಿರುವಂತದ್ದೇ ಈ ಸುಮೋಟೋ ಪ್ರಕರಣಗಳು. ಯಾವ ರೀತಿ ಪೊಲೀಸರು ಸುಮೋಟೋ ಪ್ರಕರಣವನ್ನ ಹಾಕ್ತಾರೆ. ಹಾಕುವಾಗ ಏನ್ ಮಾಡ್ತಾರೆ, ಒಂದು ನಾಮಕಾವಸ್ಥೆ ಒಂದು ಸುಮೋಟೋ ಪ್ರಕರಣವನ್ನ ಹಾಕ್ತಾರೆ. ಅಂದ್ರೆ ಒಂದು ಸೆಕ್ಷನ್ ಹಾಕೋದು, ಎರಡು ಸೆಕ್ಷನ್ ಹಾಕೋದು. ಆ ಸೆಕ್ಷನ್ಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನಿದೆ, ಆ ಇಂಗ್ರೀಡಿಯೆಂಟ್ಸ್ಗೆ ಪೂರಕವಾದ ಇನ್ನೊಂದು ಸೆಕ್ಷನ್ ಅನ್ನ ಹಾಕಲ್ಲ. ಈಗ ಒಂದು ಧರ್ಮಗಳನ್ನ ಎತ್ತಿ ಕಟ್ಟುವುದು ಅನ್ನೋಂಥ ಒಂದು ಸೆಕ್ಷನ್ ಇದೆ. ಆ ಒಂದು ಸೆಕ್ಷನ್ ಅನ್ನ ಹಾಕ್ತಾರೆ. BNSS ಅಥವಾ IPS, ಈ ಹಿಂದೆ IPS ಆಗ್ತಿದ್ರು, ಈಗ BNS ಹಾಕ್ತಾರೆ. IPC ಮತ್ತು BNS ಇದೆ. ಈ ಹಿಂದೆ IPC ಆಗ್ತಾ ಇದ್ರು, ಈಗ BNS ಹಾಕ್ತಾರೆ. ಈ BNS ಹಾಕುವಾಗ ಏನ್ ಮಾಡ್ತಾರೆ, ಒಂದು ಸೆಕ್ಷನ್ ಅನ್ನ ಹಾಕಿದ್ರೆ ಕೋಮು ಗಲಭೆಗೆ ಪ್ರಚೋದನೆ ಅಥವಾ ಧರ್ಮಗಳನ್ನ ಎತ್ತಿ ಕಟ್ಟುವಂಥದ್ದು ಅಂತ ಹಾಕಿದ್ರೆ ಅದಕ್ಕೆ ಪೂರಕವಾಗಿ ಇನ್ನೊಂದು ಸೆಕ್ಷನ್ ಹಾಕ್ಲೇಬೇಕು. ಯಾವ ಇಂಗ್ರೀಡಿಯೆಂಟ್ಸ್ ಮೇಲೆ ಅವ್ರು ಹಾಕಿದ್ರು ಅಂತ. ಉದಾಹರಣೆಗೆ ಧರ್ಮಗಳನ್ನ ಎತ್ತಿ ಕಟ್ಟಿದ್ರು ಅಂತಂದ್ರೆ ಯಾವ ಧರ್ಮಗಳನ್ನ ಹೇಗೆ ಎತ್ತಿ ಕಟ್ಟಿದ್ರು ಮತ್ತು ಅದು ಬಿದ್ದಂತ ಪರಿಣಾಮ ಏನು ಅನ್ನುವಂಥದ್ದನ್ನು ಕೂಡ ಹಾಕಿದಾಗ ಕನಿಷ್ಠ 4 ಸೆಕ್ಷನ್ ಬರುತ್ತೆ ಅಲ್ಲಿ. ಆದ್ರೆ ಸುಮೋಟೋ ಹಾಕುವಾಗ ಒಂದೇ ಸೆಕ್ಷನ್ ಹಾಕ್ತಾರೆ. ಸೊ ಸುಲಭದಲ್ಲಿ ಆ ಪ್ರಕರಣ ಕ್ವಾಶ್ ಆಗುತ್ತೆ ಅಥವಾ ಸ್ಟೇ ಆಗುತ್ತೆ. ಇನ್ನೊಂದು, ಅವರು ಆ ಪ್ರಕರಣವನ್ನು FIR ನ ಹಿಡ್ಕೊಂಡು ಸ್ಟೇಗೆ ಹೋಗ್ತಾರೆ ಹೈಕೋರ್ಟ್ಗೆ ಸ್ಟೇ ಹೋಗುವಾಗ ರೆಸ್ಪಾಂಡೆಂಟ್ ನಂಬರ್ 1 ಮಾತ್ರ ಇರ್ತಾರೆ. ಕರ್ನಾಟಕ ಗವರ್ಮೆಂಟ್ ಅಂತ ರೆಸ್ಪಾಂಡೆಂಟ್ ನಂಬರ್ 1 ಇರ್ತಾರೆ. ರೆಸ್ಪಾಂಡೆಂಟ್ ನಂಬರ್ 2 ಯಾರು ಇರ್ತಾರೆ? ದೂರುದಾರ ಇರ್ತಾರೆ. ದೂರುದಾರ ಯಾರು? ಮತ್ತೆ PSI ಯಾರು? ಮತ್ತೆ ಸರ್ಕಾರ, ಸ್ಟೇಟ್ ಅದು. ಆದ್ರಿಂದ ಅಲ್ಲಿ ಅವರು ಸ್ಟೇ ವೆಕೇಟ್ ಮಾಡ್ಲಿಕ್ಕೆ ಬರುದೇ ಇಲ್ಲ, ಅವ್ರು ಅದಕ್ಕೆ ರೆಸ್ಪಾಂಡ್ ಮಾಡ್ಲಿಕ್ಕೂ ಬರುದೇ ಇಲ್ಲ. ಕರ್ನಾಟಕ ಸರ್ಕಾರ ರೆಸ್ಪಾಂಡ್ ಏನ್ ಮಾಡುತ್ತೆ ಅಂತಂದ್ರೆ ಜನರಲ್ ಆಗಿ ಒಂದು ರೆಸ್ಪಾಂಡ್ ಮಾಡುತ್ತೆ. 106 ಕೇಸುಗಳ ಮಧ್ಯೆ ಇದು ಒಂದು ಕೇಸು ಅನ್ನೋಂಥ ರೀತಿಯಲ್ಲಿ ರೆಸ್ಪಾಂಡ್ ಮಾಡುತ್ತೆ. ಅದನ್ನೇನು ವಿಶೇಷ ಕಾಳಜಿ ವಹಿಸಿ ಮಾಡಲ್ಲ. ಆದ್ರಿಂದ ಕ್ವಾಶ್ ಆಗುತ್ತೆ. ಈಗ 13 ಪ್ರಕರಣಗಳು ಇತ್ತೀಚೆಗೆ ಬಹುಶಃ ಈ ಸರ್ಕಾರದ ಅವಧಿಯಲ್ಲೇ ಮತ್ತು ಅದಕ್ಕಿಂತ ಮಧ್ಯದಲ್ಲಿ ಒಟ್ಟೊಂದು 4 ವರ್ಷದಲ್ಲಿ 13 ಪ್ರಕರಣಗಳಿದೆ. ಅವ್ರ ಮೇಲೆ 4-5 ವರ್ಷದಲ್ಲಿ 4 ವರ್ಷದಲ್ಲಿ 13 ಪ್ರಕರಣಗಳಿವೆ. ಆ 13 ಪ್ರಕರಣದಲ್ಲಿ ಉಳ್ಕೊಂಡಿರೋದು 4 ಪ್ರಕರಣಗಳು. ಆ 4 ಪ್ರಕರಣದಲ್ಲಿ 3 ಪ್ರಕರಣ ನಮ್ದೇ, ನಮ್ಮ ತಂಡ ಒಂದೇ ಪ್ರಕರಣ, ಒಂದೇ ಪ್ರಕರಣ ಆ ಕಡೆ ಇರೋದು. ಆದ್ರಿಂದ ಉಳಿದೆಲ್ಲವೂ ಕೂಡ ಕ್ವಾಶ್ ಆಗಿದೆ. ಸೊ ಅದಕ್ಕಾಗಿ ನಾವು ಒಂದು ತಂಡವಾಗಿ ಕೆಲಸ ಮಾಡಿ ಇಲ್ಲೆಲ್ಲ ಉಳಿದ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡಿ. ಈಗ ನೀವು ಪ್ರಚೋದನೆ ಅಂತ ಹೇಳ್ತೀವಲ್ಲ ನಾವು, ಅಂದ್ರೆ ಒಂದು FIR ಆಗಿ ಅವರಿಗೆ ಪನಿಷ್ಮೆಂಟ್ ಆಗುವ ಅಂತಹ ಒಂದು, ಅಂದ್ರೆ ನೇರವಾಗಿ ಅವ್ರ ಮೇಲೆ ಪನಿಷ್ಮೆಂಟ್ ಆಗುವಂತಹ ಪ್ರಕರಣಗಳಲ್ಲಿ ನಿಜವಾಗಿ ಇವ್ರು ಏನನ್ನು ಹೇಳಿರ್ತಾರೆ ಅಂದ್ರೆ ಯಾವತ್ತು, ಫಾರ್ ಎಕ್ಸಾಂಪಲ್ ಉದಾಹರಣೆಗಳನ್ನು ಕೊಡ್ಬೋದಾ? ಯಾವ ರೀತಿ ಪ್ರಚೋದನೆ ಮಾಡಿರ್ತಾರೆ ಅಥವಾ ಯಾವ ರೀತಿ ಧರ್ಮಗಳ ಮಧ್ಯೆ ದ್ವೇಷವನ್ನ ಇದು ಮಾಡಿರ್ತಾರೆ? ನೋಡಿ, ಈಗ ಶ್ರೀರಂಗಪಟ್ಟಣಕ್ಕೆ ಬಂದ್ರು. ಶ್ರೀರಂಗಪಟ್ಟಣದಲ್ಲಿ ಅವರು ಪ್ರಮುಖ ಭಾಷಣಕಾರರು, ದಿಕ್ಸೂಚಿ ಭಾಷಣಕಾರರು. ಇಂದು ಹನುಮ ಜಯಂತಿಯಲ್ಲಿ ಪ್ರಭಾಕರ್ ಭಟ್ರು. ಹನುಮ ಜಯಂತಿಗೂ ಮುಸ್ಲಿಮರಿಗೂ ಏನ್ ಸಂಬಂಧ? ಹನುಮನಿಗೂ ಮುಸ್ಲಿಮರಿಗೂ ಏನ್ ಸಂಬಂಧನೇ ಇಲ್ಲ. ಹನುಮ ಜಯಂತಿಯಲ್ಲಿ ಏನ್ ಭಾಷಣ ಮಾಡ್ಬೇಕು ನಾವು? ಹನುಮನ ತ್ಯಾಗ, ಅದು ಇದು ಮನೋಭಾವಗಳು, ಅದು ಅಥವಾ ಧರ್ಮ, ಇದ್ರ ಬಗ್ಗೆ ಅವ್ರು ಭಾಷಣ ಮಾಡಲಿ. ಇನ್ನೂ ಅವರಿಗೆ ಹನುಮನ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಹನುಮನನ್ನ ಹಿಂದೂ ಧರ್ಮಕ್ಕೆ ಹೆಂಗೆ ಕನೆಕ್ಟ್ ಮಾಡ್ಬೋದು ಅದನ್ನ ಮಾಡ್ಲಿ ಅವರು. ಅದನ್ನ ಬಿಟ್ಟು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅದನ್ನ ನೇರವಾಗಿ ಮುಸ್ಲಿಮರ ಮೇಲಿನ ದಾಳಿಗೆ ಬಳಸ್ಕೊಂಡ್ರು. ಇಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಒಬ್ಬೊಬ್ಬ ಗಂಡ ಅಲ್ಲ, ದಿನಕ್ಕೊಬ್ಬ ಗಂಡ ಅನ್ನುವಂತ ಹೇಳಿಕೆಯನ್ನು ಕೊಟ್ಟರು. ಅದು ಶ್ರೀರಂಗಪಟ್ಟಣದಲ್ಲಿ. ಪ್ರಭಾಕರ್ ಭಟ್ರು ಇದ್ದಂತ ಕರಾವಳಿ ಮತ್ತು ಕೇರಳ ಭಾಗ ಏನಿದೆ ಅಲ್ಲಿ ಇದ್ದಂಥದ್ದು ನಿಜವಾಗ್ಲೂ ಹಿಂದೂ ಧರ್ಮದಲ್ಲಿ ಇದ್ದಂತ ಮಹಿಳೆಯರಿಗೆ ಒಬ್ಬ ಗಂಡ ಇರಲಿಲ್ಲ. ಒಂದು ಕಾಲದಲ್ಲಿ ಬಹುಪತಿತ್ವ ಪದ್ಧತಿ ಇತ್ತು. ಕರಾವಳಿಯಲ್ಲಿ ಬಹುಪತಿತ್ವ ಪದ್ಧತಿ ಇತ್ತು. ಒಬ್ಬ ಮಹಿಳೆಗೆ 16 ಗಂಡಂದಿರು. ಯಾರಿಗೆ? ಹಿಂದೂ ಮಹಿಳೆಗೆ 16 ಗಂಡಂದಿರು ಇದ್ರು ಪ್ರಭಾಕರ್ ಭಟ್ರು ಇದ್ದಂತ ಕರಾವಳಿ ಭಾಗದಲ್ಲಿ. ಅದನ್ನ ತೆಗ್ದಿದ್ಯಾರು? ಬಹುಪತಿತ್ವ ಪದ್ಧತಿಯನ್ನ ತೆಗ್ದಿದ್ಯಾರು ಅಂತಂದ್ರೆ ಶ್ರೀರಂಗಪಟ್ಟಣದಿಂದ ಬಂದಂತ ಟಿಪ್ಪು. ಆದ್ರೆ ವಿಪರ್ಯಾಸ ಏನು ಅಂತಂದ್ರೆ ಅದೇ ಶ್ರೀರಂಗಪಟ್ಟಣಕ್ಕೆ ಹೋಗಿ ಮುಸ್ಲಿಂ ಮಹಿಳೆಯರಿಗೆ ಒಬ್ಬ ಗಂಡ ಅಲ್ಲ, ದಿನಕ್ಕೊಬ್ಬ ಗಂಡ ಅಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ. ಸೊ ನಾವು ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಚರ್ಚೆಯನ್ನ ಮಾಡಿ, ನಮ್ಮ ತಂಡ ಚರ್ಚೆಯನ್ನ ಮಾಡಿ ನಜ್ಮಾ ನಜೀರ್ ಅವರು ದೂರು ಕೊಡಬೇಕು ಅಂತ ಪ್ಲಾನ್ ಮಾಡಿ, ನಜ್ಮಾ ನಜೀರ್ ಅವರು ಆ ದೂರನ್ನ ಸಿದ್ಧಪಡಿಸಿ ಅಲ್ಲಿ ಹೋಗಿ ಕೊಟ್ಟರು. ಅದು FIR ಆಯಿತು. FIR ಆದ ನಂತರ ಅದನ್ನು ಅಲ್ಲಿ ಜಾಮೀನಿಗೆ ಹಾಕಿದ್ರು. ಅವರು ಜಾಮೀನಿಗೆ ಹಾಕಿದ ತಕ್ಷಣವೇ ನಾವು ನೀವಾಗಲೇ ಹೇಳಿದಾಗೆ ನಮ್ಮ ತಂಡದ ನೇತೃತ್ವದ ರೀತಿಯಲ್ಲಿರುವಂಥ ಬಾಲನ್ ಅವರು ಅಲ್ಲಿಗೆ ಬಂದು ಶ್ರೀರಂಗಪಟ್ಟಣಕ್ಕೆ ಹಿರಿಯ ವಕೀಲರು, ತುಂಬ ಬ್ಯುಸಿ ಇರುವಂತಹ ಕ್ರಿಮಿನಲ್ ವಕೀಲರು ಅವರಲ್ಲಿ 2 ದಿವಸ ಅಲ್ಲಿ ಬಂದು ಅಲ್ಲಿ ಆರ್ಗ್ಯುಮೆಂಟ್ ಮಾಡಿ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು ಅಂತ ಹೇಳಿ ಆರ್ಗ್ಯುಮೆಂಟನ್ನು ಮಾಡಿದರು. ವಾಸ್ತವ ಯಾವಾಗಲೂ ಹೆಂಗಿರುತ್ತಂತಂದರೆ ಜಾಮೀನನ್ನು ಹಾಕ್ತಾರೆ, ಜಾಮೀನು ಸಿಗುತ್ತೆ ಇಮಿಡಿಯೇಟ್ ಆಗಿ, ಈ ಸೆಕ್ಷನ್ಗಳೆಲ್ಲ ಸಿಗುತ್ತೆ. ಆದರೆ ಅಷ್ಟು ಸುಲಭದಲ್ಲಿ ಜಾಮೀನು ಸಿಗಬಾರ್ದು.
ಅನ್ನೋ ಕಾರಣಕ್ಕಾಗಿ ಅಲ್ಲಿ ಬಂದು ವಾದವನ್ನ ಮಾಡಿ ಅವರೇ ವಾದ ಮಾಡಿದ್ರು ಅಲ್ಲಿ ಬಂದು. ಆನಂತರ ಆ ಪ್ರಕರಣ ಹೈಕೋರ್ಟಿಗೆ ಬಂತು. ಹೈಕೋರ್ಟ್ ಅಲ್ಲಿ ಇನ್ನೂ ಕೂಡ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಇನ್ನು ಈ ತಿಂಗಳ ಡೇಟ್ ಇದೆ ಮತ್ತೆ. ಅಲ್ಲಿ ಅವರು ಸ್ಟೇ ಅನ್ನ ತಗೊಂಡ್ರು. ಆ ಸ್ಟೇ ತಗೊಂಡಿದ್ದು ನಮ್ಗೆ ಬಹಳ ನಿರಾಸೆ ಆಗಿತ್ತು ಆವಾಗ. ಇದೇ ಸರ್ಕಾರದ ಸಂದರ್ಭದಲ್ಲಿ ಸುಮಾರು 6 ಗಂಟೆಗೆ ಆ ಕೇಸ್ ರೀಚ್ ಆಯ್ತು, ರಾತ್ರಿ ಸಂಜೆ. ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾಯ್ತಾ ಇದ್ದೀವಿ. ನಾವು ಬಾಲನ್ ಅವರು ಕೂಡ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾಯ್ತಾ ಇದ್ದಾರೆ. 6 ಗಂಟೆಗೆ ಕೋರ್ಟ್ ಆ ಕೇಸ್ ರೀಚ್ ಆಗುವಂತ ಸಂದರ್ಭದಲ್ಲಿ ನಾವು ವಾದವನ್ನ ಮಂಡಿಸಿದ್ವಿ. ಬಾಲನ್ ಅವರು ಸುದೀರ್ಘವಾಗಿ ವಾದ ಮಂಡಿಸಿದ್ರು, ಯಾಕೆ ಇದಕ್ಕೆ ಸ್ಟೇ ಕೊಡಬಾರ್ದು ಅಂತ ಹೇಳಿ, ಯಾಕೆ ಸ್ಟೇ ಕೊಡಬಾರ್ದು ಅಂತ ವಾದ ಮಂಡಿಸಿದ್ರು. ಆಗ ಸರ್ಕಾರದ ವಕೀಲರು ಇದರಲ್ಲಿ ಬಂದ್ರು, ಆನ್ಲೈನ್ ಅಲ್ಲಿ ಬಂದ್ರು. ಯಾರು ಅಂತ ಹೇಳ್ಬೋದು? ಸರ್ಕಾರದ ವಕೀಲರು ಬಂದ್ರು, ಒಟ್ಟು ಸರ್ಕಾರ, ಅದೇನು ವಕೀಲರದ ಪ್ರಶ್ನೆ ಅಲ್ಲ, ಸರ್ಕಾರ ಬಂದು ಇಲ್ಲ ನಾವು ಅವ್ರನ್ನ ಅರೆಸ್ಟ್ ಮಾಡಲ್ಲ ಅಂತ ಸ್ಟೇಟ್ಮೆಂಟ್ ಮಾಡ್ಬಿಟ್ರು. ಅಂದ್ರೆ ಸರ್ಕಾರನೇ ಸ್ಟೇಟ್ಮೆಂಟ್ ಮಾಡ್ತು. ಜಡ್ಜು ಹೇಳಿದ್ರು ಓಪನ್ ಆಗಿ, ನೋಡಿ ಸರ್ಕಾರನೇ ಹೇಳ್ತಾ ಇದೆ ಅರೆಸ್ಟ್ ಮಾಡಲ್ಲ ಅಂತೇಳಿ, ಆದ್ರಿಂದ ಸ್ಟೇ ಕೊಡ್ತಾ ಇದೀವಿ ನಾವು. ಸೊ ಅಷ್ಟು ವಾದ ಮಾಡಿದ್ದು, ಬೆಳಗಿನ ಸಂಜೆ ಕಾದಿದ್ದು, ಸಿದ್ಧಪಡಿಸ್ಕೊಂಡಿದ್ದು, ಇಷ್ಟು ಡಾಕ್ಯುಮೆಂಟ್ ಸಿದ್ಧಪಡಿಸ್ಕೊಂಡಿದ್ದು, ಈ ಹಿಂದೆ ಅವರು ಮಾಡಿರುವಂತಹ ಬೇಲ್ಗಳನ್ನ ಉಲ್ಲಂಘನೆ ಮಾಡಿರುವಂಥ ಬೇಲ್ ಷರತ್ತುಗಳನ್ನು ಉಲ್ಲಂಘನೆ ಮಾಡಿರುವಂಥದ್ದು, ಈ ಹಿಂದೆ ಕೊಟ್ಟಂತ ಸ್ಟೇಗಳನ್ನ, ಈ ಹಿಂದೆ ಮಾಡಿರುವಂತಹ ಕ್ವಾಶ್ಗಳನ್ನ ಎಲ್ಲವನ್ನ ಮಿಸ್ಯೂಸ್ ಮಾಡ್ಕೊಂಡು ಅವ್ರು ಹೆಂಗೆ ಮಾಡ್ತಾ ಇದಾರೆ ಅಂತ ಹೇಳಿ ನಾವು ಒಂದಷ್ಟು ದಾಖಲೆ ಎಲ್ಲವನ್ನ ಸಿದ್ಧಪಡಿಸಿಕೊಂಡು ಕೋರ್ಟ್ಗೆ ಮನವರಿಕೆ ಆಗಿತ್ತು. ಕೋರ್ಟ್ಗೆ ಅನಿವಾರ್ಯ ಇತ್ತು, ಸ್ಟೇ ಕೊಡಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಆದ್ರೆ ಅವ್ರಿಗೆ ಸ್ಟೇ ಕೊಡಬಹುದು ಅನ್ನುವಂಥದ್ದು ಎಲ್ಲಿ ಅವ್ರಿಗೆ ಗ್ರೌಂಡ್ ಸಿಕ್ತು ಅಂತಂದ್ರೆ ಸರ್ಕಾರನೇ ಬಂದ್ಬಿಟ್ಟು ನಾವು ಅರೆಸ್ಟ್ ಮಾಡಲ್ಲ ಹೇಳಿಕೆ ಕೊಟ್ಟರು. ಸೊ ಸ್ಟೇ ಆಯ್ತು. ಈಗ ಆ ಸ್ಟೇ ವೆಕೇಟಿಂಗ್ ಅಪ್ಲಿಕೇಶನ್ ಅನ್ನ ಮತ್ತೆ ನಾವು ಹಾಕಿದೀವಿ. ಈಗಲೂ ಅದು ಬರ್ತಾನೆ ಇದೆ. ಪ್ರತಿ ಸರ್ತಿನ ವಾದ ಮಾಡ್ತಾ ಇದ್ದೀವಿ ಸ್ಟೇ ವೆಕೇಟಿಂಗ್ ಅಪ್ಲಿಕೇಶನ್ ಮೇಲೆ. ಬಹುಶಃ ಸ್ಟೇ ವೆಕೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಮೊನ್ನೆ ನ್ಯಾಯಾಲಯಕ್ಕೆ ಆ ಪ್ರಕರಣ ಬಂದಾಗ ನ್ಯಾಯಾಧೀಶರು ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು. ಜಸ್ಟಿಸ್ ನಾಗಪ್ರಸನ್ನ ಅವರಂತ ಒಳ್ಳೆ ನ್ಯಾಯಾಧೀಶರು, ಅವರು ಆಕ್ಷೇಪ ವ್ಯಕ್ತಪಡಿಸಿ, ಯಾಕೆ ಸುಮ್ಮನಿರಕ್ಕಾಗಲ್ವಾ, ಈ ರೀತಿ ಹೇಳಿಕೆಯನ್ನು ಯಾಕೆ ಕೊಡಬೇಕು, ಮೈಕ್ ಆಫ್ ಮಾಡಿ ಮಾತಾಡಿ. ಅಂದ್ರೆ ಮೈಕ್ ಆಫ್ ಅಂದ್ರೆ ಅದನ್ನ ಕೇಳುವಂತ ರೀತಿಯಲ್ಲಿ ಇಲ್ಲ ಅನ್ನೋ ತರ ಹೇಳಿದ್ರು ಅದನ್ನ. ಆದ್ರಿಂದ ಅದು ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಉಪ್ಪಳಿಗೆಯಲ್ಲಿ ನಡೆದಂತ ಪ್ರಕರಣದಲ್ಲೂ ಕೂಡ ಉಪ್ಪಳಿಗೆಯಲ್ಲಿ ಅವರು ದೀಪಾವಳಿಯ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಬೇಕು. ದೀಪಾವಳಿ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಲಿಕ್ಕೆ ಮೆಟೀರಿಯಲ್ ಎಷ್ಟಿದೆ, ಈ ದಿನಗಟ್ಟಲೆ ಮಾತಾಡ್ಬೋದು. ಕರಾವಳಿಯ ಅದರಲ್ಲೂ ಕರಾವಳಿಯ ದೀಪಾವಳಿ ಬಗ್ಗೆ ದಿನಗಟ್ಟಲೆ ಮಾತಾಡೋದು. ಬಲಿ ಚಕ್ರವರ್ತಿಯಿಂದ ಹಿಡಿದು ವಾಮನ್ನ ಬಗ್ಗೆ ಹಿಡಿದು ಯಾವ ರೀತಿ ಬೇಕಾದ್ರೂ ಮಾತಾಡ್ಬೋದು. ಆದ್ರೆ ಅಲ್ಲೋಗ್ಬಿಟ್ಟು ಅವರು ಭಾಷಣ ಮಾಡಿದ್ದೇನು ಅಂತಂದ್ರೆ, ಹಿಂದೂ ಮುಸ್ಲಿಂ ಹೆಣ್ಣು ಮಕ್ಕಳು, ಮಹಿಳೆ ಗರ್ಭಿಣಿಯರು ನಾಯಿ ಮರಿ ಹಾಕಿದಾಗೆ ಮರಿ ಹಾಕ್ತಾರೆ, ಹೇರ್ತಾರೆ ಅನ್ನುವಂತ ಭಾಷಣವನ್ನು ಮಾಡಿದ್ರು. ಈ ದೀಪಾವಳಿಗೂ ಮುಸ್ಲಿಂ ಹೆಣ್ಮಕ್ಳಿಗೂ ಅವರು ಹೆರುವುದಕ್ಕೂ ಮಗು ಆಗೋದಕ್ಕೂ ಏನ್ ಸಂಬಂಧ? ಒಂದು. ಎರಡನೇದು ತೀರಾ ಅಮಾನವೀಯ. ಒಂದು ಮಗುವಿನ ಮೇಲೆ, ಒಂದು ಗರ್ಭಿಣಿಯ ಮೇಲೆ ಈ ರೀತಿ ಮಾತಾಡ್ತಿದೆ ಅಲ್ವಾ, ಅದು ಮಾನವೀಯತೆ ಇರುವಂತ ಯಾರು ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಮ್ಮ ಜನವಾದಿ ಮಹಿಳಾ ಸಂಘಟನೆಯ ಈಶ್ವರಿ ಪದ್ಮಂಜ್ ಅವರು ದೂರನ್ನು ದಾಖಲಿಸಿದ್ರು. ಆ ದೂರು ದಾಖಲಿಸುವಂತ ಸಂದರ್ಭದಲ್ಲಿ ದೂರು ದಾಖಲಿಸಿದ ತಕ್ಷಣ ಅವರು ಪುತ್ತೂರು ಇದಕ್ಕೆ ಕೋರ್ಟಿಗೆ ಹೋಗಿ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ರು. ಆಂಟಿಸಿಪೇಟರಿ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಾವೇನ್ ಮಾಡಿದ್ವಿ ಅಂತಂದ್ರೆ, ಅಲ್ಲಿ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ಕೋರ್ಟ್ ಪ್ರೊಸೀಜರ್ ಹೆಂಗ್ ನಡೆಯುತ್ತೆ ಅಂತಂದ್ರೆ, ಇವರು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲಿಕೇಶನ್ ಹಾಕ್ತಾರೆ, ಪಿ ಅವರು ಸರ್ಕಾರದ ವಕೀಲರು ಅಬ್ಜೆಕ್ಷನ್ ಫೈಲ್ ಮಾಡಿದ ನಂತರ ಕೋರ್ಟ್ ಆರ್ಡರ್ ಮಾಡುತ್ತೆ ಆಂಟಿಸಿಪೇಟರಿ ಬೇಲ್ ಕೊಡಬಹುದು ಕೊಡಬಾರ್ದು ಅಂತೇಳಿ. ನಾವು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ, ಬಹುಶಃ ಗೊತ್ತಿಲ್ಲ, ಬೇರೆಯವರು ಮಾಡಿರ್ಬೋದೇನೋ, ನಮ್ಮ ಪ್ರಕಾರ ಫಸ್ಟ್ ಟೈಮ್ ನಾವು ದೂರುದಾರರು ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಬೇಕಾದಂತಹ ಪ್ರಾವಿಷನ್ ಅನ್ನ ಹುಡುಕಿ ದೂರುದಾರರೇ ಇಂಪ್ಲೀಡ್ ಆದ್ರು, ಇಲ್ಲ ನಾವು ಅಬ್ಜೆಕ್ಷನ್ ಹಾಕ್ತೀವಿ ಅಂತ. ದೂರುದಾರರು ಯಾರಂತಂದ್ರೆ ಈಶ್ವರಿ ಪದ್ಮಂಜ ಪರವಾಗಿ ಸತೀಶನ್ ಅವರು, ಅಲ್ಲಿನ ಹಿರಿಯ ನ್ಯಾಯವಾದಿ, ಪುತ್ತೂರಿನ ಹಿರಿಯ ನ್ಯಾಯವಾದಿಗಳು, ಅವರು ಅಪ್ಲಿಕೇಶನ್ ಹಾಕಿದ್ರು. ಸೊ ಈ ಅಪ್ಲಿಕೇಶನ್ ಹಾಕಿದ ತಕ್ಷಣ ಏನಾಗಬೇಕು ಅಂತಂದ್ರೆ, ನೀವು ಆಂಟಿಸಿಪೇಟರಿ ಬೇಲ್ನ ಅಪ್ಲಿಕೇಶನ್ ಅನ್ನ ಸೈಡ್ಗೆ ಇಡ್ತಾರೆ. ಸೈಡ್ಗೆ ಇಟ್ಟು ಇವ್ರನ್ನ ಇಂಪ್ಲೀಡ್ ಮಾಡಬೇಕು ಬೇಡವಾ ಅನ್ನುವಂಥ ಅಪ್ಲಿಕೇಶನ್ ಮೇಲೆ ವಿಚಾರಣೆ ನಡೆಯುತ್ತೆ. ಸೊ ಇವ್ರನ್ನ ಇಂಪ್ಲೀಡ್ ಮಾಡೋದಕ್ಕೆ ಸರ್ಕಾರದಿಂದ ಏನು ಅಬ್ಜೆಕ್ಷನ್ ಇರೋದಿಲ್ಲ, ಆದ್ರೆ ಪ್ರಭಾಕರ್ ಭಟ್ರ ವಕೀಲರಿಂದ ಅಬ್ಜೆಕ್ಷನ್ ಇರುತ್ತೆ. ಸೊ ಅವರು ಅಬ್ಜೆಕ್ಷನ್ ಅನ್ನ ಹಾಕಿದ್ರು. ನಾವು ಮತ್ತೆ ಹಿಯರಿಂಗ್ ಅನ್ನ ಮಾಡಿದ್ವಿ. ಸತೀಶನ್ ಅವರು ಮತ್ತೆ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು, ನಾನು ಯಾಕೆ ಇಂಪ್ಲೀಡ್ ಆಗಬೇಕು ಅಂತ ಹೇಳಿ, ನಂದು ಯಾಕೆ ವಾದವನ್ನ ಕೇಳಬೇಕು ಅಂತ ಹೇಳಿ. ಅದು 1 ವಾರ ನಡೆಯಿತು. ಸೊ 1 ದಿವಸದಲ್ಲಿ ಸಿಗುವಂತ ಆಂಟಿಸಿಪೇಟರಿ ಬೇಲು ಅದಾಯ್ತು. ಅದಾದ ನಂತರ ಬೇಲ್ ಸಿಕ್ತವರಿಗೆ. ಬೇಲಲ್ಲಿ ಕಂಡೀಷನ್ ಏನಿತ್ತು ಅಂತಂದ್ರೆ, ನಾವು ಎಲ್ಲವನ್ನ ಡಾಕ್ಯುಮೆಂಟ್ ಅನ್ನ ಕೊಟ್ಟಿರೋದ್ರಿಂದ ನೀವು ತನಿಖೆಗೆ ಸಹಕರಿಸಬೇಕು ಅನ್ನುವಂತ ಕಂಡೀಷನ್ ಮೇಲೆ ಆಂಟಿಸಿಪೇಟರಿ ಬೇಲ್ ಸಿಕ್ತು. ಆ ಆಂಟಿಸಿಪೇಟರಿ ಬೇಲ್ ಸಿಕ್ಕಿದ ನಂತರ ಅವರು
ಸ್ಟೇಷನ್ಗೆ ಬರಬೇಕಾಯ್ತು. ಮೊದಲ ಬಾರಿಗೆ ಪ್ರಭಾಕರ್ ಭಟ್ ಆರೋಪಿಯಾಗಿ ಸ್ಟೇಷನ್ಗೆ ಬಂದು ಅಲ್ಲಿ ವಿಚಾರಣೆಯನ್ನು ಎದುರಿಸಬೇಕಾಯ್ತು. ವಿಚಾರಣೆಯನ್ನು ಎದುರಿಸಲೇಬೇಕಾಯ್ತು. ಅವ್ರು ಬಂದ್ರು. ಅದಕ್ಕಿಂತಲೂ ಇಂಪಾರ್ಟೆಂಟ್ ಏನಂತಂದ್ರೆ ಅವರಲ್ಲಿ ಬಂದ ನಂತರ 3 ಬಾರಿ ಅವರ ಧ್ವನಿ ಪರೀಕ್ಷೆಯನ್ನ ಮಾಡ್ತಾರೆ. ಧ್ವನಿ ಪರೀಕ್ಷೆಯನ್ನ ಹೇಗ್ ಮಾಡ್ತಾರೆ ಅಂತಂದ್ರೆ, ನೀನೇನೇನ್ ಭಾಷಣ ಮಾಡಿದ್ಯೋ ಇನ್ನು 3 ಸತಿ ಹೇಳಲ್ಲ ಅಂತೇಳಿ. ಹೌದು, ಖಾಲಿ ಒಂದು ಕೋಣೆಯಲ್ಲಿ ಕೂರಿಸಿಕೊಂಡು ಅವರನ್ನ ಆ ಭಾಷಣವನ್ನ ಅವ್ರು 3 ಬಾರಿ ಮತ್ತೆ ಮಾಡ್ಬೇಕು. ಅದಕ್ಕಿಂತ ದೊಡ್ಡ ಹಿಂಸೆ ಒಬ್ಬ ವ್ಯಕ್ತಿಗೆ ಇನ್ನೊಂದಿಲ್ಲ. ಅವ್ರಿಗೇನಾದ್ರೂ ಆತ್ಮ ಇದೇನಾದ್ರೂ ಇದ್ರೆ, ಅವ್ರಿಗೇನಾದ್ರೂ ಸ್ವಲ್ಪ ಆದ್ರೂ ಮಾನವೀಯತೆ ಅನ್ನುವಂಥದ್ದಾಗ್ಲಿ ಅಥವಾ ಸ್ವಲ್ಪ ಆದ್ರೂ ಇದಿದ್ರೆ, ಮನಸ್ಸು ಅನ್ನುವಂಥದ್ದು ಏನಾದ್ರು, ಹೃದಯ ಅನ್ನುವಂಥದ್ದು ಏನಾದ್ರು ಇದ್ರೆ, ಅಲ್ಲಿ ಅವರು ಪರಿವರ್ತನೆ ಆಗ್ತಾರೆ. ತಾನು ಮಾಡಿದಂತ ಕ್ರೈಮ್ ಅನ್ನ ಮತ್ತೆ ಇನ್ನೊಮ್ಮೆ ಮಾಡು ಅಂತ ಹೇಳುದೇನಿದೆ ಅಥವಾ ಮಾಡುವುದೇನಿದೆ, ಅಯ್ಯ ಅಂತ 1000 ಸರಿ ಮಾಡಿದಾರೆ. ಆತರ ಭಾಷಣ ಫಸ್ಟ್ ಟೈಮ್ ಮಾಡಿದ್ದ ಅಲ್ಲ, ನಾನು ಹೇಳೋದು ಆತರ ಹೊರಗಡೆ ಆತರ ಭಾಷಣ ರಿಪೀಟೆಡ್ ಆಗಿ 8 ಸಲ ಮಾಡಿದ್ರು. ಅಲ್ಲ, ನೀವು 1000 ಜನ ಇರೋದ್ರ ಎದುರುಗಡೆ ವೀರಾವೇಶದಿಂದ ಮಾತಾಡೋದು ಬೇರೆ, ಕೋಣೆಯಲ್ಲಿ ಕೂತ್ಕೊಂಡು ಅದನ್ನ ಏನು ನೀನು ಒಬ್ಬನೇ ಅಂತ ಹೇಳೋದು ಬೇರೆ, ಒಬ್ಬ ಮನುಷ್ಯನಿಗೆ ಅದು ಬೇರೆ. ಅದು ಸೊ ಈ ರೀತಿ ಅವ್ರು 3 ಸತಿ ಒಂದು ಕೋಣೆಯಲ್ಲಿ ನಿಂತು ನೀನ್ ಮಾಡಿದ್ದನ್ನ ಮತ್ತೆ ರಿಪೀಟ್ ಮಾಡು ಅಂತ ಹೇಳಿ 3 ಸತಿ ಮಾಡಿ ಅದನ್ನ ಧ್ವನಿ ಇದಕ್ಕೆ ಪ್ರಯೋಗಾಲಯಕ್ಕೆ FSLಗೆ ಕಳಿಸಿದ್ದಾರೆ. ಸೊ ನಮಗೀಗ ಅದೇ ಹೈಕೋರ್ಟ್ ಅಲ್ಲಿ ಕೂಡ ನಮ್ಮ ಗ್ರೌಂಡ್ಸ್ ಇರೋದು ಅದೇ. ಆ ಪ್ರಕರಣಕ್ಕೆ ಸ್ಟೇ ಕೊಡಬಾರ್ದು. ಯಾಕಂತಂದ್ರೆ ಅವರ ಧ್ವನಿ ಪರೀಕ್ಷೆ ಆಗಿದೆ, FSL ರಿಪೋರ್ಟ್ ಬಂದಿದೆ, ಅದಾದ್ಮೇಲೆ ಟ್ರಯಲ್ ನಡೀಲಿ, ಸ್ಟೇ ಕೊಡಬಾರ್ದು ಅನ್ನುವಂಥದ್ದು. ಅಂದ್ರೆ ನೀವು ಈ ಶ್ರೀರಂಗಪಟ್ಟಣಕ್ಕೆ ಪೂರಕವಾಗಿ ಅದನ್ನ ಅಲ್ಲಿದ್ದು ಇದು ಮಾಡ್ತಾರೆ ನೋಡಿ. ಶ್ರೀರಂಗಪಟ್ಟಣದಲ್ಲಿ ಅವರು ಬೇಲ್ ತಗೊಳ್ಳುವಂತ ಸಂದರ್ಭ, ಬೇಲ್ ಸಿಗ್ತಾವ ಅವರಿಗೆ. ಬೇಲ್ ತಗೊಳ್ಳುವಂತ ಸಂದರ್ಭದಲ್ಲಿ ಅವರಿಗೆ ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ಏನಿದೆ ಅಂತಂದ್ರೆ, ಸೇಮ್ ಕ್ರೈಮ್ ಅನ್ನ ರಿಪೀಟ್ ಮಾಡಬಾರ್ದು ಅಂತ ಇದೆ. ಉಪ್ಪಳಿಗೆಯಲ್ಲಿ ನಡೆದಂತ ಪ್ರಕರಣದಲ್ಲಿ ಸೇಮ್ ಕ್ರೈಮ್, ಸೇಮ್ ಸೆಕ್ಷನ್ ಅದೇ ತಾನೆ. BNS ಸೆಕ್ಷನ್ ಏನಿದೆ, ಧರ್ಮಗಳನ್ನ ಎತ್ತಿ ಕಟ್ಟುವಂತ ಅದೇ. ಇಲ್ಲೂ ಕೂಡ ಧರ್ಮಗಳನ್ನ ಎತ್ತಿ ಕಟ್ಟುವಂತ ಪ್ರಕರಣ. ಸೊ ಶ್ರೀರಂಗಪಟ್ಟಣದ ಪ್ರಕರಣದಲ್ಲಿ ಅವರು ತೆಗೆದುಕೊಂಡಂತ ಬೇಲ್ನ ಷರತ್ತನ್ನ ಪುತ್ತೂರಿನಲ್ಲಿ ಉಲ್ಲಂಘನೆ ಮಾಡಿದ್ದಾರೆ, ಉಪ್ಪಳಿಗೆಯಲ್ಲಿ ಉಲ್ಲಂಘನೆ ಮಾಡಿದ್ದಾರೆ. ಆನಂತರ ಇಲ್ಲಿ ಹೈಕೋರ್ಟ್ ಅಲ್ಲಿ ಏನು ಸ್ಟೇ ತಗೊಂಡೋಗಿ ಏನು ಗ್ರೌಂಡ್ಸ್ ತಗೊಂಡ್ರು ಅಂತಂದ್ರೆ, ಅವರಿಗೆ ವಯಸ್ಸಾಗಿದೆ, 83 ವರ್ಷನೇ 85 ವರ್ಷ ಏನು ವಯಸ್ಸಾಗಿದೆ ಅವರಿಗೆ ಅಂತೇಳಿ ಗ್ರೌಂಡ್ಸ್ ತಗೊಂಡು, ವಯಸ್ಸಾಗಿದೆ ಅಂತ ಗ್ರೌಂಡ್ಸ್ ತಗೊಂಡ ನಂತರ ಅವ್ರು ಸುಮ್ಮನೆ ಇರ್ಬೇಕಲ್ಲ, ಮತ್ತೆ ಇಲ್ಲಿ ಬಂದು ಪುತ್ತೂರಲ್ಲಿ ಭಾಷಣ ಮಾಡ್ತಾರೆ. ಸೊ ಅದರಿಂದ ಮೊನ್ನೆನೂ ಅದನ್ನ ಗ್ರೌಂಡ್ಸ್ ಅನ್ನ ತಗೊಳಕ್ ನೋಡಿದ್ರು, ವಯಸ್ಸಾಗಿದೆ ಅಂತೇಳಿ. ಆ ಮೈಕ್ ಆಫ್ ಆಗಿತ್ತು, ನೀವು ನೋಡ್ಬೋದು ಅದನ್ನ, ಇನ್ನು ಲೈವ್ ಅಲ್ಲಿ ಸಿಗುತ್ತೆ ಅದು, ಹೈಕೋರ್ಟ್ ಲೈವ್ ಅಲ್ಲಿ ಸಿಗುತ್ತೆ ಅದು. ಅವ್ರು ಹೇಳಿದ್ರು 83 ವರ್ಷ ಆಗಿದೆ ಸರ್, ಅವರಿಗೆ ವಯಸ್ಸಾಗಿದೆ ಅಂತೇಳಿ ಜಡ್ಜ್ ಅನ್ನ ಕನ್ವಿನ್ಸ್ ಮಾಡೋದು. ಜಡ್ಜ್ ಏನಿವಾಗ 83 ವರ್ಷ ಆದ್ರೆ ಕ್ರೈಮ್ ಮಾಡ್ಬೋದಾ ಅಂತ ಕೇಳಿದ್ರು. ಸರಿಗ ಈಗ ಒಟ್ಟಾರೆ ಈ ಬಹುಶಃ ಈ ಎಲ್ಲ ಪ್ರಕ್ರಿಯೆ ನೀವೆಲ್ಲ ಜೊತೆಗೆ ನಮ್ಮ ಬಾಲನ್ ಅವರು ಕೆಲಸ ಮಾಡಿದಕ್ಕೆ ಸಾಧ್ಯ ಆಗಿದೆ. ಅವರು ಇದನ್ನು ಮಾತ್ರ ಅಲ್ಲ, ಇನ್ನೂ ಹಲವಾರು ಕೇಸ್ಗಳಲ್ಲಿ ತುಂಬ ಇದಾಗಿ ಕೆಲಸ ಮಾಡ್ತಾರೆ. ಗೌರಿ ಲಂಕೇಶ್ ಇದನ್ನು ಅವರೇ ಇದು ಮಾಡಿದ್ರು. ಅವರ ಕಾರ್ಯವೈಖರಿ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ಬಾಲನ್ ಅವರ ಬಗ್ಗೆ ಹೇಳಲಿಕ್ಕೆ ಒಂದು ದಿವಸ ಸಾಕಾಗಲ್ಲ, ಅಷ್ಟಿದೆ. ಬಹುಶಃ ಅವರ ಫ್ಯಾಮಿಲಿ ಅಷ್ಟೇ ಅವರ ಒಡನಾಟ ಇರೋ ಬಹುಶಃ ನಾನೊಬ್ಬನೇ. ಬಹುಶಃ ಅವ್ರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಹೇಗೆ ಅವರ ಕೆಲಸ, ಅವರ ವೈಯಕ್ತಿಕ ಜೀವನ ಹೇಗೆ, ಎಲ್ಲವೂ ಕೂಡ ಬಹುಶಃ ನನಗೆ ಇತ್ತೀಚೆಗೆ ಅಂತೂ ನಾನು ಅವರ ತೀರಾ ಒಡನಾಡಿ ಆಗಿಬಿಟ್ಟಿದ್ದೀನಿ. ಆದ್ರಿಂದ ನನಗೆ ಗೊತ್ತಾಗುತ್ತೆ ಅವ್ರು ಏನೇನು ಮಾಡ್ತಾರೆ ಅಂತೇಳಿ. ಅದರಿಂದ ಯಾರೇನೇ ಹೇಳಿದ್ರು ಬಾಲನ್ ಬಗ್ಗೆ ನನಗೆ ಒಂದು ಹಿಂಗೆ ಬಾಲನ್ ಅನ್ನುವಂಥ ನನಗೆ ಗೊತ್ತಿದೆ. ಬಾಲನ್ ಅವರು ಅವ್ರದ್ದು ವಿಶೇಷ ಏನು ಅಂತಂದರೆ, ಅವರಿಗೆ ಸರಿ ಅಂತ ಕಂಡಿದ್ದನ್ನ ಅವರು ಯಾವ ಬೆಲೆ ತೆತ್ತಾದರೂ ಕೂಡ ಅದನ್ನು ಸಮರ್ಥಿಸ್ಕೊಳ್ತಾರೆ. ಯಾವ ಬೆಲೆ ತೆತ್ತಾದರೂ ಕೂಡ ಅದನ್ನು ಡಿಫೆಂಡ್ ಮಾಡ್ಕೊಳ್ತಾರೆ ಅವರು. ಅದಕ್ಕೆ ಅವರು ದುಡ್ಡು, ಹಣ, ಇದು ಯಾವುದರ ಮುಲಾಜಿಯನ್ನು ಕೂಡ ನೋಡಲ್ಲ ಅವರು. ಅವ್ರಿಗೆ ಸರಿ ಅಂತ ಅನ್ಸಿದ್ರೆ, ಈಗ ಉದಾಹರಣೆ ಗೌರಿ ಲಂಕೇಶ್ ಪ್ರಕರಣ ನೀವು ಹೇಳಿದಾಗ, ಅದು ಕೂಡ ಕೋಮುವಾದಕ್ಕೆ ಸಂಬಂಧಪಟ್ಟಂಥದ್ದೇ. ಅವರು ಅದರಲ್ಲಿ SPP ಸರ್ಕಾರ ಅವರನ್ನು SPP ಆಗಿ ನೇಮಿಸಿದೆ. ಸರ್ಕಾರದಿಂದ ಅವರಿಗೆ ದುಡ್ಡು ಬಂದಿದೆಯಾ ಅಂತಂದ್ರೆ ದುಡ್ಡು ಬಂದಿಲ್ಲ ಇಲ್ಲಿವರೆಗೂ ಕೂಡ. ಅವ್ರಿಗೆ ಆ ಫೀಸ್ ಬಂದಿಲ್ಲ. ಬಂದಿದ್ದನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಹಿಂದೆ ಸ್ವಲ್ಪ ಬಂದಿದ್ದನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಅದಕ್ಕೆ ಬೇಕಾದಂತ ಪೇಪರ್ ವರ್ಕ್, ಅದಕ್ಕೆ ಬೇಕಾದಂತ ಅದಕ್ಕೂ ಅದು ಸಾಲುವಂತಹ ಫೀಸ್ ಅಲ್ಲ ಅದು. ಒಂದು ಅಷ್ಟು ದೊಡ್ಡ ಪ್ರಕರಣವನ್ನ ನಿಭಾಯಿಸಬೇಕಾದ್ರೆ ಅವರು ಅಷ್ಟೇ ಓದಬೇಕು, ಅದಕ್ಕೆ ಅಷ್ಟೇ ಬೇಕಾದಂಥ ಪರಿಕರಗಳನ್ನು ಸಿದ್ಧಪಡಿಸ್ಕೊಳ್ಬೇಕು, ಅಷ್ಟೇ ಡಾಕ್ಯುಮೆಂಟ್ಗಳನ್ನ ತೆಗಿಬೇಕು, ಅಷ್ಟೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳನ್ನ ತೆಗಿಬೇಕು, ಅದಕ್ಕೆ 4-5 ಜನ ಜೂನಿಯರ್ಗಳನ್ನು ನಿಯೋಜನೆ ಮಾಡಬೇಕು. ಇವರಿಗೆ ಫೀಸ್ ಇಲ್ಲದೆ ಇದ್ರೂ ಕೂಡ ಜೂನಿಯರ್ಗಳಿಗೆ ಕೊಡುವಂಥದ್ದು ಕೊಡಲೇಬೇಕು. ಅದಕ್ಕೆ ಬೇಕಾದಂಥದ್ದು ಏನು ವ್ಯವಸ್ಥೆ ಇದೆ ಅದನ್ನು ಕೊಡಬೇಕು. ಅದನ್ನು ಇವರು ಕೈಯಿಂದ ಕೊಟ್ಟು ನನ್ನ ಎದುರುಗಡೆನೆ ನಾನು ಇದ್ದಾಗಲೇ, ನನ್ನ ಜೊತೆಗೆ ಒಡನಾಟದಲ್ಲಿ ನಾವಿದ್ದಾಗಲೇ ಇವರು ಅವರ ಸ್ವಂತ
ಕೈಯಿಂದ ಖರ್ಚು ಮಾಡಿ ಹಣವನ್ನು ಖರ್ಚು ಮಾಡಿ ಆ ಕೇಸನ್ನು ನಿಭಾಯಿಸ್ತಾರೆ. ಈಗ ಶ್ರೀರಂಗಪಟ್ಟಣ ಪ್ರಕರಣಕ್ಕೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿನೂ ಅಷ್ಟೇ ಅವರು ನಾವು ನಮ್ಮಿಂದ ₹1 ಖರ್ಚು ಮಾಡ್ಲಿಕ್ಕೆ ಅವ್ರು ಬಿಡಲ್ಲ. ಅವ್ರದ್ದೇ ಕಾರು, ಅವ್ರದ್ದೇ ಪೆಟ್ರೋಲು, ಅವ್ರದ್ದೇ ಊಟ ತಿಂಡಿ, ಅವರೇ ಊಟ ಕೊಡ್ಸೋದು ನಮಗೆ. ಈ ರೀತಿ ಅಂದರೆ ಫೀಸು ತಗೊಳ್ಳಲ್ಲ, ಜೊತೆಗೆ ಅವರ ಆ ಖರ್ಚುಗಳೇನಿದೆ ಅದನ್ನೂ ಕೂಡ ಅವರೇ ನೋಡಿಕೊಂಡು, ಅಂದರೆ ಅದಕ್ಕೆ ಆ ಸಾಮಾಜಿಕ ಹಿನ್ನೆಲೆ ಇದೆ ಆ ಪ್ರಕರಣಕ್ಕೆ. ಆ ಪ್ರಕರಣದಲ್ಲಿ ನಮ್ಮ ಜವಾಬ್ದಾರಿ ಇರಬೇಕು ಅಂತ ಯಾವುದವರಿಗೆ ಅನ್ನಿಸುತ್ತೋ ಆ ಪ್ರಕರಣವನ್ನು ಅವರು ಆ ಥರ ತಗೋತಾರೆ. ಉಳಿದಂತೆ ಅವರು ತುಂಬ ಜನ ಕೆಲವರು ಹೇಳ್ತಾರೆ ಅವರು ಕಾಸ್ಟ್ಲಿ ಲಾಯರ್ ಅಂತೇಳಿ. ತುಂಬ ಜನ ಹೇಳ್ತಾರೆ ಹೌದು, ಈ ಕ್ರಿಮಿನಲ್ ಪ್ರಕರಣಗಳಲ್ಲಿ ಅವರು ಕಾಸ್ಟ್ಲಿ ಲಾಯರ್ ಇರ್ಬೋದು, ಮತ್ತು ಅದು ಅನಿವಾರ್ಯ ಕೂಡ. ಈಗ ದರ್ಶನ್ ಪ್ರಕರಣವನ್ನು ಅವರೇ ಮಾಡ್ತಾರೆ. ದರ್ಶನ್ ಪ್ರಕರಣದಲ್ಲಿ ಪವಿತ್ರ ಗೌಡನಿಗೆ ಅವರೇ ಅಡ್ವೊಕೇಟು. ಅದರಲ್ಲಿ ಇರ್ಬೋದು, ಬಹುಶಃ ಗೊತ್ತಿಲ್ಲ ನನಗೆ, ಅದು ದೊಡ್ಡ ಪ್ರಕರಣ ಇರ್ಬೋದು. ಮುತ್ತಪ್ರಾಯಿ ಪ್ರಕರಣವನ್ನು ಅವರೇ ಮಾಡಿದ್ದು. ಮುತ್ತಪ್ರಾಯಿ ಕೇಸ್ ಪೂರ್ತಿ, ಮುತ್ತಪ್ರಾಯಿ ಸಾಯುವವರೆಗೂ ಎಲ್ಲ ಕೇಸ್ಗಳು ಅವರೇ ಮುತ್ತಪ್ರಾಯಿದ್ದು. ಮಂಗಳೂರು ಅಂತೀನಿ, ಇಡೀ ಕರ್ನಾಟಕದ ಅಂಡರ್ ವರ್ಲ್ಡ್ ಡಾನ್ಗಳು ಯಾರಿದ್ದಾರೆ ಅವರಿಗೆಲ್ಲರೂ ಅವರೇ ಲಾಯರ್. ಆದರೆ ಅದರ ಜೊತೆಗೇನೆ ಅವರು ಪಾಟ್ನಾದಲ್ಲೂ ಕೇಸ್ ತಗೋತಾರೆ, ದೆಹಲಿಯಲ್ಲೂ ಕೇಸ್ ತಗೋತಾರೆ, ಚೆನ್ನೈಯಲ್ಲೂ ತಗೋತಾರೆ. ಆ ಕೇಸ್ಗಳೆಲ್ಲ ನೀವು ನೋಡಿದ್ರೆ ಬೆಚ್ಚಿ ಬೀಳ್ತೀರಿ. ಅದೆಲ್ಲವೂ ಕೂಡ ಭಯೋತ್ಪಾದನೆಗೆ ಸಂಬಂಧಪಟ್ಟದ್ದು. ಭಯೋತ್ಪಾದನೆಯಲ್ಲಿ ಅಮಾಯಕರನ್ನ ಸಿಲುಕಿಸಿರುವಂಥ ಕೇಸುಗಳು ಇದಕ್ಕೆ ಸಂಬಂಧಪಟ್ಟು. ಅವ್ರು ಇಲ್ಲಿಂದ ಪಾಟ್ನಕ್ಕೆ ಹೋಗ್ಬೇಕಾದ್ರೆ ಈ ವಯಸ್ಸಲ್ಲಿ ನಾವೇ ಈಗ ಈ ಏಜಲ್ಲಿ ನಾವೇ ಟ್ರಾವೆಲ್ ಮಾಡೋಕ್ಕೆ ಹಿಂಜರಿತೀವಿ. ಇಲ್ಲಿಂದ ಮತ್ತೊಂದು ಜಿಲ್ಲೆಗೇನೋ ರಾಯಚೂರಿಗೆ ಹೋಗ್ಬೇಕು ಅಂತಂದರೆ ಅಯ್ಯೋ ಬಿಸಿಲು ಯಾಕೆ ಹೋಗೋದು, ಮಂಗಳೂರಿಗೆ ಹೋಗ್ಬೇಕಂದ್ರೆ ಅಯ್ಯೋ ಅಲ್ಲಿ ಸೆಕೆ ಯಾರು ಹೋಗೋದು ಅಂತೇಳಿ ನಾವು ಯೋಚನೆ ಮಾಡೋಂಥ ಸಂದರ್ಭದಲ್ಲಿ ಅವರು ಪಾಟ್ನಾದಲ್ಲಿ ಕೇಸಿದೆ ಕಾಮ್ರೇಡ್ ಅಂತ ಹೇಳಿ ಫ್ಲೈಟ್ ಹತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಹೋಗಿ ಬರುವಂಥ ಖರ್ಚನ್ನು ತಗೊಳ್ತಾರೆ ವಿನಃ ಫೀಸ್ ಅಂತ ತಗೊಳ್ಳಲ್ಲ. ಚೆನ್ನೈಗೂ ಹಂಗೇನೆ, ಚೆನ್ನೈಗೂ ಹೋಗ್ತಾರೆ, ಡೆಲ್ಲಿಗೂ ಹೋಗ್ತಾರೆ. ಇಂಥ ಪ್ರಕರಣಗಳನ್ನು ಸುಮಾರಷ್ಟು ಅವರು ಫ್ರೀಯ ರೀತಿಯಲ್ಲಿ ನಿಭಾಯಿಸ್ತಾರೆ. ಆ ಪ್ರಕರಣ ಒಂದು ಸಾಮಾಜಿಕ ಬದ್ಧತೆಯಿಂದ ಮಾಡೋ ಕೇಸುಗಳನ್ನು ಅವರು ಅದೇ ರೀತಿ ತಗೋತಾರೆ. ನೀವು ಶಾಕ್ ಆಗ್ಬೋದು. ಒಂದು ಸೈಬರ್ ಟೆರರಿಸಮ್ ಅಂತ ಒಂದು ಕೇಸ್ ಇದೆ. ಅದರಲ್ಲಿ ಬಾಲನ್ ಮುಖ್ಯ ಆರೋಪಿಗೆ ವಕೀಲರು. ಸೈಬರ್ ಟೆರರಿಸಮ್ ಚಾರ್ಜ್ ಶೀಟ್ ಎಷ್ಟು ಪೇಜ್ ಇರ್ಬೋದು? 100, 200, 300, 1000 ಪುಟ ಒಂದು ಚಾರ್ಜ್ ಶೀಟ್ ಎಷ್ಟಿದೆ ಅಂತಂದರೆ 45,000 ಪುಟ. ಆ 45,000 ಪುಟದ ಯಾವ ಪೇಜ್ ನಂಬರಲ್ಲಿ ಏನಿದೆ ಅಂತೇಳಿ ಅವ್ರು ಬಾಯ್ಪಟ್ಟ ಹೇಳ್ತಾರೆ. ಆ 45,000 ಪುಟವನ್ನು ಹೆಂಗೆ ಓದ್ಬೋದು ಅವರು? ಅದನ್ನು ಓದ್ತಾರೆ, ಅಷ್ಟು ಓದ್ತಾರೆ ಅವರು. ಈ ಧರ್ಮಸ್ಥಳ ಕೇಸಲ್ಲಿ 350 ಜನರ ಮೇಲೆ ಇಂಜೆಕ್ಷನ್ ತಗೊಂಡ್ರು. ನಾನು, ಮುನೀರ್ ಕಾಟಿಪಳ್ಳ, ಭೈರಪ್ಪ, ಹರೀಶ್ ಕುಮಾರ್ 3 ಜನ ವಕಾಲತ್ ಹಾಕಿದ್ವಿ. ಬಾಲನ್ ವಕಾಲತ್ ಹಾಕಿದ್ರು. ವಕಾಲತ್ ಹಾಕಿದ ನಂತರ ಅವರು ಕೂತ್ಕೊಂಡು ನಾನು ಈ ದಿನದಲ್ಲಿ ಮಾತನಾಡಿದಂಥ ವಿಡಿಯೋದ ಮೇಲೆ ಅವ್ರು ಇಂಜೆಕ್ಷನ್ ತಗೊಂಡಿದ್ರು. ಈ ದಿನದಲ್ಲಿ ಏನೇನು ಮಾತಾಡಿದ್ನಿ ಎಲ್ಲ ಬರ್ಕೊಡಿ ಅಂತ ಅಂದ್ರು. ಎಲ್ಲ ಬರ್ಕೊಟ್ಟ ನಂತರ ಅದಕ್ಕೆಲ್ಲ ಸಾಕ್ಷಿ ಕೊಡಿ ಅಂತ ಇವ್ರು ಕೇಳಿದ್ರು, ಬಾಲನ್ ಕೇಳಿದ್ರು. ನಾನು ಸುಮಾರು 2,000 ಪುಟ ತಂದು ಕೊಟ್ಟೆ. ಕರ್ನಾಟಕ ಗೆಜೆಟಿಯರ್, ಕೇರಳ ಗೆಜೆಟಿಯರ್, ಯಾವ ಗೆಜೆಟಿಯರ್ ನಾನು ಏನೇನು ಮಾತಾಡಿದೆ ಎಲ್ಲ ಅದಕ್ಕೆ ದಾಖಲೆ ಇತ್ತು. ಹಿಸ್ಟ್ರಿ ಮಾತಾಡಿದ್ದು ನಾನು. ಇದು ಯಾವುದು ಹೆಗಡೆಗೆ ಹೆಂಗ್ ಬಂತು ಅಂತೇಳಿ, ಕುಮಾರಯ್ಯ ಹೆಗಡೆಯಿಂದ ಸ್ಟಾರ್ಟ್ ಆಗಿ ಹೆಂಗ್ ಬಂತು, ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿದ್ರು ಅಂತ ನೀವು ಹೆಂಗ್ ಹೇಳಿದ್ರಿ ಅಂತೇಳಿ ಎಲ್ಲ ಕೊಟ್ಟೆ. ನಾನು ಇದನ್ನ ಮುಂಚಿನ ದಿವಸ ಕೊಟ್ಬಿಟ್ರೆ ಮರುದಿವಸ ಬೆಳಿಗ್ಗೆ ಅದರ ಪೇಜ್ ಎಲ್ಲವನ್ನು ಓದ್ಬಿಟ್ಟಾರೆ. ಮರುದಿವಸ ಎಷ್ಟು ಸಾಂಗವಾಗಿ ಅವರು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿದ್ರು ಅಂತ ಹೇಳಿದ್ರೆ ನಂಗೆ ಶಾಕ್ ಆಯ್ತು. ನಾವು ಓದಿದ್ದು ಅದಕ್ಕೆ ನಮ್ಗೆ ಬೇಕಾದಂತ ಪೂರಕ ಮಾಹಿತಿ ಮಾತ್ರ. ಅವ್ರು ಹಂಗಲ್ಲ, ಅದರ ಇಡೀ ಪೂರ್ತಿ 2,000 ಪುಟನ ಅವರು ಒಂದು ರಾತ್ರಿಯಲ್ಲಿ ಓದಿ ಮುಗಿಸಿದ್ದಾರೆ. ಮರುದಿವಸ ಬಂದು ರೆಡಿಯಾಗಿ ಮಾಡಿದ್ದಾರೆ. ಅಂದರೆ ಅವರು ಒಂದು ಟ್ರೂ ಅವ್ರ ಕಾಮ್ರೇಡ್ ಅವರು. ಅಂದ್ರೆ ಕಮಿಟ್ಮೆಂಟ್ ಇರುತ್ತೆ, ಬಟ್ ಅಷ್ಟೇ ಎಫಿಷಿಯನ್ಸಿ ಇರ್ಬೇಕಲ್ಲ. ಹೌದೌದು, ಆ ಒಂದು ಕಾರ್ಯದಕ್ಷತೆ ಅದನ್ನ ಅದಕ್ಕೆ ಇದಾಗೋದು. ಕಮಿಟ್ಮೆಂಟ್ ಇಂದ ಬರೀ ಭಾಷಣ ಮಾಡ್ಬೋದು. ಭಾಷಣ ಮಾಡ್ತಾರೆ, ಕೇಸು ಗೆಲ್ತಾರೆ, ಕೇಸಲ್ಲಿ ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ನಾನು ಫ್ರೀ ಮಾಡಿದ್ದೀನಿ ಅನ್ನೋಂಥ ಅಹಂ ಆಗಲಿ, ಅಥವಾ ಇವೇನು ಯಾವಾಗ ನೋಡಿದ್ರು ಫ್ರೀನೇ ತಗೊಂಬರ್ತಾರೆ ಕೇಸು ಅನ್ನೋಂಥದ್ದು ನಿರ್ಲಕ್ಷ್ಯ ಆಗಲಿ ನಮ್ಮ ಬಗ್ಗೆ ಇಲ್ಲ. ಅದೇ ಪ್ರೀತಿ, ಅದೇ ಮಮತೆ, ಅದೇ ಆತಿಥ್ಯ ಎಲ್ಲನೂ ಅದೇ ಥರ ನಮಗೆ ನಮ್ಮನ್ನು ಹೇಗೆ ಅವರ ಕಾಮ್ರೇಡ್ ಥರ ನೋಡಬೇಕು, ಸಂಗಾತಿ ಥರ ನೋಡಬೇಕು, ಅದಕ್ಕೆ ಯಾವತ್ತೂ ಅವರು ಕುಂದು ತಂದಿಲ್ಲ. ಸೊ ಈ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಕೇಸ್ ಮುಂದೆ ಏನಾಗ್ಬೋದು ಅಥವಾ ಮುಂದಿನ ಪ್ರೊಸೀಜರಲ್ಲಿ ನ್ಯಾಯ ಎಷ್ಟಕ್ಕೆ ಸಿಗ್ಬೋದು? ಇಲ್ಲ, ನಮಗೆ 100% ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಕರಣದಲ್ಲಿ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ನ್ಯಾಯಾಲಯಕ್ಕೆ ಈಗಾಗಲೇ ಬಾಲನ್ ಅವರು ಕನ್ವಿನ್ಸ್ ಮಾಡಿದ್ದಾರೆ. ಇದು ಹೈಕೋರ್ಟ್ಗೆ ಅಂತೂ ಕನ್ವಿನ್ಸ್ ಮಾಡಿದ್ದಾರೆ. ಯಾವ ರೀತಿ ಇದು
ಧರ್ಮಗಳನ್ನು ಎತ್ತಿ ಕಟ್ಟುವಂಥದ್ದು ಮತ್ತು ಯಾವ ರೀತಿ ಮಹಿಳೆಯರನ್ನು ಮುಖ್ಯವಾಗಿ ಗುರಿ ಮಾಡ್ಕೊಂಡು ಮಾಡಿರುವಂಥ ದ್ವೇಷ ಭಾಷಣ ಮತ್ತು ಇದು ಮುಂದೆ ಕೋಮು ಗಲಭೆಗಳಾದರೆ ಯಾವ ರೀತಿ ಮಹಿಳೆಯರನ್ನೇ ಗುರಿ ಮಾಡಿಕೊಂಡು ದಾಳಿಯನ್ನು ಮಾಡಬೇಕು ಅನ್ನೋದಕ್ಕೆ ಇದು ಪ್ರಚೋದನೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಅನ್ನುವಂಥದ್ದನ್ನು ಹೈಕೋರ್ಟಿಗೆ ಈಗಾಗಲೇ ಬಾಲಣ್ಣವ್ರ ಮನವರಿಕೆ ಮಾಡಿದ್ದಾರೆ. ಮತ್ತೆ ಮುಂದಿನ ಡೇಟಲ್ಲೂ ಕೂಡ ಅದನ್ನು ಅವರು ವಾದ ಮಾಡ್ತಾರೆ. ಈ ಹಿಂದೆ ಗುಜರಾತಲ್ಲಿ ನಡೆದಂಥ ಗಲಭೆಗಳೇನಿದೆ ಅದರಲ್ಲಿ ನಿಮಗೆ ಗೊತ್ತಿದೆ, ನೀವು ಅದನ್ನು ಅಧ್ಯಯನ ಮಾಡಿದರೆ ನಿಮಗೆ ಗೊತ್ತಿದೆ. ಅಲ್ಲಿ ಹೇಗೆ ಮಹಿಳೆಯರನ್ನೇ ಗುರಿ ಮಾಡಿ, ಗರ್ಭಿಣಿಯರನ್ನೇ ಗುರಿ ಮಾಡಿ ದಾಳಿ ಮಾಡಲಾಯಿತು ಅನ್ನೋಂಥದ್ದು ಗೊತ್ತಿದೆ. ಗರ್ಭಿಣಿಯರಿಗೆ ತ್ರಿಶೂಲವನ್ನು ಹೆಂಗೆ ಹಾಕಿದ್ರು, ಚೂರಿಯನ್ನು ಹೆಂಗೆ ಹಾಕಿದ್ರು, ತಲ್ವಾರನ್ನು ಹೆಂಗೆ ಬಳಸಿದ್ರು ಅನ್ನುವಂಥದ್ದಕ್ಕೆ ದಾಖಲೆಗಳು ಬೇಕಾದಷ್ಟಿದೆ. ಅದೇ ಸಿಚುವೇಶನನ್ನು ಕರ್ನಾಟಕದಲ್ಲಿ ತರಲಿಕ್ಕೆ ಪ್ರಭಾಕರ್ ಭಟ್ ಈ ರೀತಿಯ ಭಾಷಣಗಳನ್ನು, ಪ್ರಚೋದನೆಗಳನ್ನು ಮಹಿಳೆಯರನ್ನೇ ಗುರಿ ಇಟ್ಟು ಮಾಡ್ತಾರೆ. ಅವರೇನು ಭಯೋತ್ಪಾದಕರು, ಮುಸ್ಲಿಮರು ಭಯೋತ್ಪಾದಕರು ಆ ಥರ ಮಾತಾಡೋದು ಅದು ಟ್ರೆಂಡ್, ಅದು ಮಾತಾಡ್ತಾ ಇದ್ರು ಹಿಂದಿನಿಂದ, ಅವ್ರು ಮಾತಾಡ್ತಾರೆ. ಆದರೆ ಮಹಿಳೆಯರನ್ನೇ ಗುರಿ ಮಾಡಿ ಮಾತಾಡೋದಿಲ್ಲ, ಗರ್ಭಿಣಿ ಮಹಿಳೆಯರನ್ನೇ ಗುರಿ ಮಾಡಿ ಮಾತಾಡೋದು ಇದೆಯಲ್ಲ, ಇದೆಲ್ಲವೂ ಕೂಡ ಮುಸ್ಲಿಂ ಮಹಿಳೆಯರನ್ನು ಗುರಿ ಮಾಡಿ ಹಿಂಸೆಗಳನ್ನು ಮಾಡಿ ಅನ್ನುವಂಥ ಸೂಚನೆ. ಇದು ಯಾರಿಗೆ? ಕೋಮುವಾದಿಗಳಿಗೆ ಇರುವಂಥ ಸೂಚನೆ. ಅದನ್ನು ಬಾಲನವರು ಬಹಳ ಚೆನ್ನಾಗಿ ಹೈಕೋರ್ಟ್ಗೆ ಮನವರಿಕೆ ಮಾಡಿದ್ದಾರೆ. ಹೈಕೋರ್ಟ್ ಕೂಡ ಅದರ ಬಗ್ಗೆ ಮನವರಿಕೆ ಆಗಿದೆ ಅಂತ ನಮ್ಗೆ ಅನಿಸುತ್ತೆ. ಯಾಕಂತಂದರೆ ಕಲಾಪವನ್ನು ನಾವು ನೋಡಿದ್ದೀವಿ, ಕಲಾಪ ಕೂಡ ದಾಖಲೆಯಲ್ಲಿದೆ, ವಿಡಿಯೋ ದಾಖಲೆಗಳಲ್ಲಿ ಇದೆ ಕಲಾಪಗಳೆಲ್ಲವೂ ಕೂಡ. ಈಗ ಇದು ಶ್ರೀರಂಗಪಟ್ಟಣದ ಪ್ರಕರಣದಲ್ಲೂ ಕೂಡ ಹೈಕೋರ್ಟು ಯಾಕಿದೆಲ್ಲ ಮಾತಾಡಬೇಕು ಅಂತ ಕೇಳಿದ್ದು, ಸುಮ್ಮನಿರ್ಲಿಕ್ಕೆ ಆಗಲ್ವ ನಿಮಗೆ ಅನ್ನೋದನ್ನು ಕೇಳಿದ್ದು. ಆನಂತರ ಉಪ್ಪಳಿಗೆಯಲ್ಲಿ ನಡೆದಂಥ ಪ್ರಕರಣದಲ್ಲೂ ಕೂಡ ನೀವು ಅಂಡರ್ಟೇಕಿಂಗ್ ತಗೊಳ್ಳಿ, ಇನ್ನು ಮುಂದೆ ಭಾಷಣ ಮಾಡಲ್ಲ ಅಂತ ಹೇಳಿ ಅಂಡರ್ಟೇಕಿಂಗ್ ತಗೊಂಡಿದ್ದು, ಭಾಷಣವನ್ನು ಮಾಡಲ್ಲ, ಇನ್ನು ಮುಂದೆ ದ್ವೇಷ ಭಾಷಣವನ್ನು ಮಾಡಲ್ಲ ಅಂತೇಳಿ ಅಂಡರ್ಟೇಕಿಂಗ್ ತಗೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿದ್ದು, ಅವರು ಅಂಡರ್ಟೇಕಿಂಗ್ ತಗೊಂಡಿದ್ದು. ಇದೆಲ್ಲವೂ ಏನೇನು ಸೂಚಿಸ್ತದೆ ಅಂತ ಹೇಳಿದ್ರೆ, ಇಲ್ಲ ಅವರಿಗೆ ಸ್ಟೇ ಸಿಗಲ್ಲ, ಆ ಪ್ರಕರಣ ಕ್ವಾಶ್ ಆಗಲ್ಲ, ಟ್ರಯಲ್ ಆಗುತ್ತೆ. ಟ್ರಯಲಲ್ಲಿ ಬಾಲನವರು ಟ್ರಯಲಲ್ಲಿ ಗೆಲ್ತಾರೆ ಅನ್ನುವಂಥದ್ದು ನಮಗೆ ವಿಶ್ವಾಸ ಇದೆ. ಯಾಕಂತಂದರೆ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆ, ಅಲ್ಲಿ ದೂರು ಕೂಡ ಬಹಳ ಪರ್ಫೆಕ್ಟ್ ಆಗಿದೆ, ದೂರಿಗೆ ಬೇಕಾದಂಥ ಸೆಕ್ಷನ್ಗಳಿದೆ, ಸೆಕ್ಷನ್ಗಳನ್ನು ಬೇಕಾದ ರೀತಿಯಲ್ಲಿ ಅಲ್ಲಿ ಚಾರ್ಜ್ ಶೀಟ್ ಆಗಿದೆ, ಶ್ರೀರಂಗಪಟ್ಟಣದಲ್ಲಿ ಚಾರ್ಜ್ ಶೀಟ್ ಆಗಿದೆ. ಉಪ್ಪಳಿಗೆಯಲ್ಲಿ ಸ್ಟೇ ವೇಕೆಟ್ ಆದರೆ ಉಪ್ಪಳಿಗೆದ್ದು ಕೂಡ ಚಾರ್ಜ್ ಶೀಟ್ ಆಗುತ್ತೆ. ಆದ್ದರಿಂದ ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಸರ್, ಈಗ ಈ ಕಲ್ಲಡ್ಕ ಪ್ರಭಾಕರ್ ಭಟ್ ಇವತ್ತಾತ ಒಬ್ಬ ಇರ್ಬೋದು, ಆದರೆ ಅದೇ ಮಾದರಿಯಲ್ಲಿ ಭಾಷಣ ಮಾಡ್ತಿರೋಂಥ ಹಲವಾರು ಜನ ಇದ್ರಿ. ಈಗ ನೀವು ಕರಾವಳಿಯಲ್ಲೇ ನೋಡಿದರೆ ಈಗ ಶ್ರೀಕಾಂತ್ ಶೆಟ್ಟಿ ಅಂತ ಅದೇ ಸ್ಟೈಲಲ್ಲಿ ಅದೇ ಥರದ್ದು ಪ್ರಚೋದನೆ ಮಾಡ್ತಾನೆ. ಇತ್ತೀಚಿನ ಗಲಭೆ ಕೂಡ ಆಯಿತು, ಅವನು ಭಾಷಣ ಮಾಡಿದ್ದಾನೆ ಇನ್ನು ಇವತ್ತು. ಸೊ ಈ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಈ ರೀತಿಯಾಗಿ ವಿಚಾರಣೆ ನಡೆದು ಒಂದು ಶಿಕ್ಷೆ ಆಯಿತು ಅಂತಂದರೆ ಅದು ಕೊಡುವ ಮೆಸೇಜ್ ಏನು ಇಂಥವ್ರಿಗೆ? ಹೌದೌದು, ನಾವು ಮುಖ್ಯ ಉದ್ದೇಶ ಅದೇ. ಪ್ರಭಾಕರ್ ಭಟ್ರನ್ನ ಜೈಲಿಗೆ ಹಾಕಿದ ತಕ್ಷಣ ಕ್ರಾಂತಿ ಆಗುತ್ತೆ ಅಂತಲ್ಲ, ಅಥವಾ ಪ್ರಭಾಕರ್ ಭಟ್ ಜೈಲಿಗೆ ಹೋಗಿದ ತಕ್ಷಣವೇ ಕೋಮು ಗಲಭೆಗಳು ನಿಂತೋಗಿ ಶಾಂತ ಆಗುತ್ತೆ ಅಂತಲ್ಲ. ನೀವು ಹೇಳಿದ ರೀತಿಯಲ್ಲಿ ಅಂಥದ್ದು ಮರಿ ಪ್ರಭಾಕರ್ ಭಟ್ರುಗಳು ನೂರಾರು ಮಂದಿ ಹುಟ್ಕೊಂಡು ಬಿಟ್ಟಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಏನು ಕಡಿಮೆ ಇಲ್ಲ, ಅಥವಾ ಇತ್ತೀಚೆಗೆ ಪುನೀತ್ ಕೆರೆಯಲ್ಲಿ ಏನು ಕಡಿಮೆ ಕೆಲಸ ಮಾಡ್ತಾ ಇಲ್ಲ. ಅವರೆಲ್ಲರೂ ಇದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರಭಾಕರ್ ಭಟ್ಟ ಇವರಿಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಗಾಡ್ ಫಾದರ್ ಇದ್ದ ರೀತಿಯಲ್ಲಿ, ಅಥವಾ ಇವರಿಗೆಲ್ಲರಿಗೂ ಒಬ್ಬ ಹೆಡ್ ಮಾಸ್ಟರ್ ಇದ್ದ ರೀತಿಯಲ್ಲಿ. ಅದರಿಂದ ಪ್ರಭಾಕರ್ ಭಟ್ ಮೇಲೆ ನಡೆದಂಥ ಇಷ್ಟೆಲ್ಲ FIRಗಳೇನಿದೆ, ಆ ಎಲ್ಲ FIRಗಳು ಉಳ್ಕೊಂಡ್ಬಿಟ್ರೆ ಅದೊಂದು ರೀತಿಯಲ್ಲಿ ರಿಪೋರ್ಟೆಡ್ ಜಜ್ಮೆಂಟ್ ಅಂತ ಏನು ಹೇಳ್ತೀವಿ ನಾವು, ಆ ರೀತಿ ಅದು ಉಳ್ಕೊಂಡು ಬಿಡುತ್ತೆ. ಅದು ರಿಪೋರ್ಟೆಡ್ ಆಗುತ್ತೋ ಬಿಡುತ್ತೋ ಬೇರೆ ವಿಷಯ, ಅದು ರಿಪೋರ್ಟೆಡ್ ಜಜ್ಮೆಂಟ್ ರೀತಿಯಲ್ಲಿ ಅದು ಉಳ್ಕೊಂಡ್ಬಿಡುತ್ತೆ. ಕರಾವಳಿಯ ಮಟ್ಟಿಗೆ ನೋಡಿ, ಕರಾವಳಿಯಲ್ಲಿ ಕೋಮು ಪ್ರಚೋದನೆಯನ್ನು ಮಾಡಿದರೆ ನಿಮಗೆ ಈ ಶಿಕ್ಷೆ ಆಗುತ್ತೆ ಅಂತೇಳಿ ಉಳ್ಕೊಂಡ್ಬಿಡುತ್ತೆ. ಒಂದದು. ಎರಡನೇದು, ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು ಸರ್ಕಾರದ ವೈಫಲ್ಯದ ಮಧ್ಯೆ ನಮ್ಮ ಜವಾಬ್ದಾರಿಗಳೇನು ಅಂತೇಳಿ. ನಾನು ಈ ಎಷ್ಟು ಪ್ರಕರಣಗಳಿಗೆ ಸ್ಟೇ ಕೊಟ್ಟಿದ್ದಾರೆ ಅಂತ ಒಂದು ಪಟ್ಟಿ ಮಾಡಿದ್ದೆ, ಹಿಂದೆನೂ ಹೇಳಿದ್ದೆ. ನಾನು ಈ 2023ರಿಂದ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಇಲ್ಲಿಯವರೆಗೆ ಸುಮಾರು 50ಕ್ಕೂ ಹೆಚ್ಚು ಪ್ರಕರಣಗಳಿಗೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಆ 50ಕ್ಕೂ ಹೆಚ್ಚು ಪ್ರಕರಣ ಕೇವಲ ಕೋಮು ಪ್ರಚೋದನೆಗೆ ಸಂಬಂಧಪಟ್ಟಂಥ ಪ್ರಕರಣಗಳು, 50ಕ್ಕೂ ಹೆಚ್ಚು ಪ್ರಕರಣ. ಅದರಲ್ಲಿ ನೀವು ಹೇಳಿದ ರೀತಿಯಲ್ಲಿ ಶ್ರೀಕಾಂತ್ ಶೆಟ್ಟಿಯೂ ಇದೆ, ಅದರಲ್ಲಿ ಸೂಲಿಬೆಲೆನೂ ಇದೆ, ಅದರಲ್ಲಿ ಶರಣ್ ಪಂಪೆಲ್ಲೂ ಇದೆ, ಅದರಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ಟು ಇದೆ, ಎಲ್ಲರದ್ದು ಇದೆ. ಎಲ್ಲ ಕೋಮುವಾದಿಗಳಿಗೆ ಸೇರಿ ಹೈಕೋರ್ಟು 50ಕ್ಕೂ ಹೆಚ್ಚು ಪ್ರಕರಣ ಸ್ಟೇ ಕೊಟ್ಟಿದೆ. ನಾನು ಅದನ್ನು ಪಟ್ಟಿ ಮಾಡಿದ್ದೇನೆ, ಕೇಸ್ ನಂಬರ್ ಸಹಿತ ಪಟ್ಟಿ ಮಾಡಿದ್ದೀನಿ, ಸೆಕ್ಷನ್ಗಳು ಸಹಿತ ಪಟ್ಟಿ ಮಾಡಿದ್ದೀನಿ, ಡೇಟ್ ಸಮೇತ ಪಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಅದೆಲ್ಲವನ್ನು ನಮಗೆ ಅಲ್ಲಿ ಎಲ್ಲ ಈ ಸರ್ಕಾರಿ ವಕೀಲರಾಗಿ ಕೆಲಸ ಮಾಡಿದ್ರು ಬೇರೆ ಬೇರೆ ಅಥವಾ ಬೇರೆ ಅದನ್ನು ಬೇರೆ ಈಗ 100 ಜನ ಸರ್ಕಾರ ವಕೀಲರಿದ್ದಾರೆ, 10 ಜನ SCGPಗಳಿದ್ದಾರೆ, 10 ಜನ AAGಗಳಿದ್ದಾರೆ ಅಲ್ವಾ. ಅವರಲ್ಲಿ ಯಾರಾದರೂ ಬಂದಲ್ಲಿ SPPಗಳಿದ್ದಾರೆ, ಅವ್ರು ಯಾರಾದರೂ ಬಂದಲ್ಲಿ ನಿಲ್ತಾರೆ, ಅವ್ರಿಗೆ ಆ ದಿವಸ ರಿಸೈನ್ ಮಾಡಿರ್ತಾರೆ, ಅವರಲ್ಲಿ ಸ್ಟೇ ಸಿಕ್ಕಿರುತ್ತೆ.
ಆ ಸ್ಟೇಯನ್ನು 50ಕ್ಕೂ ಹೆಚ್ಚು ಪ್ರಕರಣ ಸ್ಟೇ ಆಗಿದೆ, ಕೋಮುಗಲಭೆಗೆ ಮಾತ್ರ ಸಂಬಂಧಪಟ್ಟಿದ್ದು. ಸಾವಿರಾರು ಸ್ಟೇ ಆಗಿರುತ್ತೆ, ಕೋಮುಗಲಭೆ ಮಾತ್ರ ಪಟ್ಟಿ ಮಾಡಿದ್ರಲ್ಲಿ 50 ಸ್ಟೇ ಆಗಿದೆ. ಆ ಸ್ಟೇಯನ್ನು ವೆಕೇಟ್ ಮಾಡುವಂಥ ಕೆಲಸವನ್ನು ಒಂದೇ ಒಂದು ಪ್ರಕರಣದಲ್ಲಿ ಸರ್ಕಾರ ಮಾಡಿಲ್ಲ. ಈಗ ನಾವೇನೇನು ಸ್ಟೇಯನ್ನು ವೆಕೇಟ್ ಮಾಡಿ ಪ್ರಯತ್ನ ಮಾಡ್ತಾ ಇದ್ವಿ ಬಾಲನ್ ಮೂಲಕ, ಬಾಲನ್ ಮಾಡಬೇಕಂತ ಕೆಲಸವನ್ನು ಮಾಡಬೇಕಾಗಿರೋದು ಯಾರು? ಸರ್ಕಾರ. ರೆಸ್ಪಾಂಡೆಂಟ್ ನಂಬರ್ 1 ಯಾರು? ಸರ್ಕಾರ. ಅವರು ಯುದ್ಧ ಸಾರಿದ್ದು ಯಾರ ವಿರುದ್ಧ? ಸರ್ಕಾರದ ವಿರುದ್ಧ. ಅವರು ಕೋಮುಗಲಭೆ ಮಾಡ್ತಾ ಇರೋದು ಯಾರ ವಿರುದ್ಧ? ಸರ್ಕಾರದ ವಿರುದ್ಧ ಅಲ್ವಾ? ಆದರೆ ಅವರು ಯಾವುದನ್ನು ಮಾಡಿಲ್ಲ. ಆದ್ದರಿಂದ ಇದೊಂದು ಈ ಒಂದು ಎಚ್ಚರವನ್ನು ಮಾಡಲಿಕ್ಕೆ ಕೂಡ ನಾವು ಪ್ರಯತ್ನವನ್ನು ಮಾಡಿದ್ವಿ. ಇಲ್ಲಿ ನೋಡಿ, ಈಗ ಹರೀಶ್ ಪೂಂಜಾ ಅಂತ ಬೆಳ್ತಂಗಡಿ ಮೇಲೆ ಹರೀಶ್ ಪೂಂಜಾ ಅವರು ಭಾಷಣ ಮಾಡ್ತಾರೆ. ಕಂತ್ರಿ ಬ್ಯಾರಿಗಳು ಅಂತ, ಮುಸ್ಲಿಮರನ್ನ ಕಂತ್ರಿ ಬ್ಯಾರಿಗಳು ಅಂತ ಕರೀತಾರೆ. ಅಲ್ಲಿನ ಮಸೀದಿ ಅಧ್ಯಕ್ಷರು ದೂರು ಕೊಟ್ಟ ನಂತರ FIR ಆಯಿತು. ನಾವು ಅದನ್ನು ವಾಚ್ ಮಾಡ್ತಾ ಇದ್ವಿ, ನಾವು ಅದನ್ನು ನೋಡ್ತಾ ನಿರ್ವಹಣೆ ಮಾಡ್ತಾ ಇದ್ವಿ ಹೆಂಗೆ ಇದು ಅಂತ ಹೇಳಿ. ಎಲ್ಲವೂ ಕರೆಕ್ಟ್ ಆಗಿತ್ತು, FIR ಕರೆಕ್ಟ್ ಆಯಿತು, ದೂರು ಕರೆಕ್ಟ್ ಆಯಿತು, ಎಲ್ಲವೂ ಆಯಿತು. ಹರೀಶ್ ಪೂಂಜಾ ಹೈಕೋರ್ಟಿಗೆ ಬಂದರು, ಸ್ಟೇ ಕೊಡಿ ಅಂತ ಬಂದರು. ಸ್ಟೇ ಕೊಡಿ ಅಂತ ಬಂದಾಗ ನಾವೇನು ಮಾಡಿದ್ವಿ, ನೋಟಿಸ್ ಆಗೋದಕ್ಕಿಂತ ಮುಂಚೆನೇ ನಾವು ಕಂಪ್ಲೇಂಟ್ ಮೂಲಕ ಇಂಪ್ಲೀಡ್ ಆಗ್ತೀವಿ, ಸ್ಟೇ ವೆಕೇಟ್ ಮಾಡಿ ಅಂತ. ಸ್ಟೇ ಕೊಟ್ಬಿಡ್ತು. ಸ್ಟೇ ಕೊಟ್ಟ ತಕ್ಷಣ ನಾವು ಸ್ಟೇ ವೆಕೇಟ್ ಮಾಡಿ ಅಂತ ಹಾಕಿದ್ವಿ. ಸ್ಟೇ ವೆಕೇಟ್ ಮಾಡಿ ಅಂತ ಯಾರು ಹಾಕಬೇಕಾಗಿರುವಂಥದ್ದು? ಸರ್ಕಾರ ಹಾಕ್ಬೇಕು. ರೆಸ್ಪಾಂಡೆಂಟ್ ನಂಬರ್ 1 ಕರ್ನಾಟಕ ಗೌರ್ಮೆಂಟ್ ಹಾಕಬೇಕಾಗಿರುವಂಥದ್ದು. ಹಾಕಿಲ್ಲ, ನಾವು ಹಾಕಿದ್ವಿ. ನಾವು ಅಂದರೆ ಮಸೀದಿ ಅಧ್ಯಕ್ಷರು, ನಾವು ಬಾಲನ್ ಅವ್ರನ್ನ ಕರೆಸ್ಕೊಂಡು ಹಾಕಿದ್ವಿ. ಹಾಕಿದ ನಂತರ ಸ್ಟೇ ವೆಕೇಟಿಂಗ್ಗೆ ಆರ್ಗ್ಯುಮೆಂಟ್ ನಡಿಬೇಕು. ಆರ್ಗ್ಯುಮೆಂಟ್ ನಡಿಬೇಕಾದ್ರೆ ಏನು ಮಾಡಬೇಕು? ನೆಕ್ಸ್ಟ್ ಡೇಟಲ್ಲಿ ಬಾಲನ್ಗೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಬಿಡಬೇಕು. ಆದರೆ ಸರ್ಕಾರನೇ ಒಂದು ಡೇಟ್ ಕೇಳುತ್ತೆ, ನೆಕ್ಸ್ಟ್ ಡೇಟ್ ಕೊಡಿ ಅಂತ ಹೇಳಿ. ಆದರೆ ಡೇಟ್ ಕೊಟ್ಟಾಗ ಏನಾಗುತ್ತೆ? ಸ್ಟೇ ಕಂಟಿನ್ಯೂ ಆಗುತ್ತೆ. ಈ ಸ್ಟೇ ಕಂಟಿನ್ಯೂ ಆಗಲಿಕ್ಕೆ ಸರ್ಕಾರನೇ ಕಾರಣ. ಕೊನೆಗೆ ಬಾಲನ್ ಹೇಳಿದರು ಕೋರ್ಟಿಗೆ, ನೋಡಿ ನೀವು ಆರ್ಗ್ಯುಮೆಂಟ್ ಇರೋದು ನಂದು, ಡೇಟ್ ಕೇಳ್ತಾ ಇರೋದು ಸರ್ಕಾರ, ಲಾಭ ಆಗ್ತಿರೋದು ಆರೋಪಿಗೆ. ಆರ್ಗ್ಯುಮೆಂಟ್ ನಡಿಬೇಕಾಗಿರೋದು ಬಾಲನ್ದು, ಡೇಟ್ ಕೇಳ್ತಾ ಇರೋದು ಸರ್ಕಾರ, ಲಾಭ ಆಗ್ತಿರೋದು ಆರೋಪಿ ಹರೀಶ್ ಪೂಂಜನಿಗೆ ಅಂತೇಳಿ ಹೇಳಿದ್ರು ಸರ್ಕಾರದ ವಕೀಲರು ಮತ್ತೊಂದು ಡೇಟಲ್ಲಿ ಮತ್ತೆ ಡೇಟೇ ಕೇಳ್ತಾರೆ. ಅಲ್ಲ, ನಿಮ್ಗೆ ಯಾಕೆ ಡೇಟ್ ಬೇಕು? ನೀವು ಆರ್ಗ್ಯುಮೆಂಟೇ ಮಾಡಲ್ಲ ತಾನೆ, ನೀವು ಸ್ಟೇ ವೇಕೆಟಿಂಗ್ ಅಪ್ಲಿಕೇಶನ್ ಹಾಕಿಲ್ಲ ತಾನೆ, ಅಪ್ಲಿಕೇಶನ್ ಹಾಕಿದ್ದು ನಾವು, ಆರ್ಗ್ಯುಮೆಂಟ್ ಮಾಡ್ತಿರೋದು ನಾವು, ನಿಮ್ಗೆ ಯಾಕೆ ಡೇಟ್ ಬೇಕು ಅಂತ ಕೇಳಿದ್ರೆ ಸರ್ಕಾರದ ಬಳಿ ಉತ್ತರ ಇಲ್ಲ. ನೆಕ್ಸ್ಟ್ ಡೇಟ್ ಬಂತು, ಇನ್ನೊಂದು ಡೇಟ್ ಬಂತು, ನಿಮಗೆ ಡಾಕ್ಯುಮೆಂಟ್ ತೋರಿಸ್ತೀನಿ ನಾನು, ಇನ್ನೊಂದು ಡೇಟ್ ಬಂತು. ಇನ್ನೊಂದು ಡೇಟ್ ಬಂದಾಗ ಸರ್ಕಾರ ಮತ್ತು ಹರೀಶ್ ಪೂಂಜಾ ಲಾಯರು ಇಬ್ಬರು ಒಟ್ಟಾಗಿ ಡೇಟ್ ಕೇಳ್ತಾರೆ. ಜಡ್ಜಿ ಬರೀತಾರೆ, ಪಿಟಿಷನರ್ ಅಂದರೆ ಆರೋಪಿ ಅಕ್ಯೂಸ್ಡ್ ಮತ್ತು ಸರ್ಕಾರ ಜಾಯಿಂಟ್ಲಿ ಪ್ರೇ ಟೈಮ್ ಅಂತ ಬರೀತಾರೆ ಅಲ್ಲಿ. ಕೊನೆಗೆ ಬಾಲನ್ಗೆ ತಾಳ್ಮೆ ಕಳೆದೋಯ್ತು. ಅವ್ರು ಅಂದರು, ಜಡ್ಜಿಗೆ ಅಂದರು, ನೋಡಿ ನೀವು ಈ ಥರ ಸ್ಟೇ ಕೊಡ್ತೀರಿ, ಸ್ಟೇ ಕೊಟ್ಟಿರೋದ್ರಿಂದ ಅವರು ಕ್ರೈಮನ್ನು ರಿಪೀಟ್ ಮಾಡ್ತಾರೆ. ಈ ಹಿಂದೆ ಎಷ್ಟು ಸ್ಟೇ ಕೊಟ್ಟಿದ್ದೀರೋ ಅದರ ಫಲವಾಗಿ ಕ್ರೈಮ್ ರಿಪೀಟ್ ಆಗಿದೆ. ಆದ್ರಿಂದ ನೀವು ಕನಿಷ್ಠ ಸ್ಟೇ ಕಂಟಿನ್ಯೂ ಮಾಡಬೇಕಾದ್ರೆ ಆ ಕ್ರೈಮ್ ರಿಪೀಟ್ ಮಾಡಬಾರ್ದು ಅಂತ ಹೇಳಿ ಆರ್ಡರ್ ಮಾಡಿ ಅಂತ ಕೇಳಿದರು. ಜಡ್ಜಿ ಬರೀತಾರೆ. ಆಗ ಜಡ್ಜಿ ಬರೀತಾರೆ, ಯಾರು ನಮ್ಮ ಕಂಪ್ಲೇಂಟ್ ಅಡ್ವೊಕೇಟ್ ಎಸ್ ಬಾಲನ್ ಅವರು ಹಿಂಗೆ ಸಬ್ಮಿಷನ್ ಮಾಡಿದ್ದಾರೆ, ಈ ಸ್ಟೇಯನ್ನು ಬಳಸ್ಕೊಂಡು ಅವರು ಕ್ರೈಮ್ ಕಂಟಿನ್ಯೂ ಮಾಡ್ತಾರೆ, ಆದ್ದರಿಂದ ಕ್ರೈಮ್ ಕಂಟಿನ್ಯೂ ಮಾಡೋದು ಆರ್ಡರ್ ಮಾಡಿ ಅಂತ ಬರೀತಿದ್ದಾರೆ. ಆದ್ದರಿಂದ ನಾನು ಬರೀತೀನಿ, ಮೀನ್ ವೈಲ್ ನಾನು ಬರೀತಾ ಇದ್ದೀನಿ, ಇನ್ನು ಮುಂದೆ ಈ ವಿಚಾರಣೆ ಮುಗಿಯುವವರೆಗೆ ಅವರು ಯಾವುದೇ ದ್ವೇಷ ಭಾಷಣ ಮಾಡೋ ಹಾಗಿಲ್ಲ. ಇದು ಹಿಸ್ಟ್ರಿ. ಈ ಥರ ಯಾರಿಗೂ ಬರ್ದಿಲ್ಲ. ಒಂದು ಅಂಡರ್ಟೇಕಿಂಗ್ ತಗೊಂಡಿದ್ದು, ಅದು ಪ್ರವಕ್ರಮಠ ಅಂಡರ್ಟೇಕಿಂಗ್ ತಗೊಂಡಿದ್ದು, ಅದೇನು ಹಿಸ್ಟ್ರಿ ಅಲ್ಲ. ಆದರೆ ಹರೀಶ್ ಪೂಂಜಾ ನೀವು ದ್ವೇಷ ಭಾಷಣ ಮಾಡಬಾರ್ದು ಅಂತ ಹೇಳಿ ಒಬ್ಬ MLAಗೆ ಹೈಕೋರ್ಟ್ ಆದೇಶ ಮಾಡಿದ್ದಿದೆ ಅಲ್ವಾ, ಅದು ಹಿಸ್ಟ್ರಿ. ಅದನ್ನು ಮಾಡಬೇಕಾಗಿರುವಂಥದ್ದು ಸರ್ಕಾರ. ಆದರೆ ಬಾಲನ್ ನೇತೃತ್ವದ ನಮ್ಮ ತಂಡ ಅದನ್ನು ಮಾಡ್ತು. ಸಾಧನೆ ಅಲ್ಲ, ಅದು ಜವಾಬ್ದಾರಿ. ಅದು ಅದನ್ನು ಸರ್ಕಾರ ಜವಾಬ್ದಾರಿ ನಿರ್ವಹಿಸಬೇಕಿತ್ತು ಅಂತ ನಾವು ಹೇಳ್ತಾ ಇರೋದು. ಓಕೆ, ಕೊನೆಯ ಪ್ರಶ್ನೆ ಸರ್. ಈಗ ನೀವೊಂದು ಟೀಮ್ ಆಗಿ ಕೆಲಸ ಮಾಡ್ತಿದ್ದೀರಿ, ನಿಮಗೆ ಈ ಕೇಸ್ಗಳ ಹಿಂದೆ ಬಿಡಬೇಕು ಅಥವಾ ಇದನ್ನು ಮಾಡಲೇಬೇಕು, ನೀವು ಹೇಳಿದ ನಮ್ಮ ಜವಾಬ್ದಾರಿ ಅಂತ, ಯಾಕೆ ಬೇರೆಯವ್ರಿಗೆ ಯಾರಿಗೂ ಈ ಜವಾಬ್ದಾರಿ ಇಲ್ದಿರೋ ಜವಾಬ್ದಾರಿ ನೀವೇ ಕೂತ್ಕೊಂಡ್ರಿ ಅಂತ? ಅಲ್ಲ, ನಮ್ದು ತುಂಬ ಜನ ಇದ್ದಾರೆ, ಏನು ನಾವು ಒಬ್ಬನೇ ಅಂತಲ್ಲ, ಎಲ್ಲರೂ ಅಂದರೆ ನಿಮ್ಮ ಟೀಮ್ಗೆ ನಾವು ಹೇಳ್ತಾರೆ. ಹೌದು, ಎಲ್ಲರೂ ಅವ್ರವ್ರ ಕೆಲಸನ ಎಲ್ಲರೂ ಮಾಡ್ತಾರೆ. ಎಲ್ಲರೂ ಎಲ್ಲವನ್ನು ಮಾಡೋಕ್ಕಾಗಲ್ಲ, ಅವ್ರವ್ರ ಕೆಲಸನ ಅವ್ರವ್ರು ಮಾಡ್ತಿದ್ದಾರೆ. ನಮಗೆ ತುಂಬ ಜನ ಸಹಾಯ ಮಾಡ್ತಾರೆ. ಡಾಕ್ಯುಮೆಂಟ್ ತೆಗಿಬೇಕು, FIR ಎಲ್ಲ ಅಂದರೆ ನನ್ನ ಪ್ರಶ್ನೆ ಇದ್ದಿದ್ದು, ನೀವೊಂದು ಟೀಮ್ ಆಗಿ ಈ ಜವಾಬ್ದಾರಿನ ಯಾಕಾಗಿ ಹೊತ್ಕೊಂಡ್ರಿ? ಅದೇ ಒಂದು ನಾವು ಈ ಕೋಮು ಗಲಭೆಗಳು ಯಾಕಾಗ್ತದೆ ಅಂತ ಮೂಲಕ್ಕೆ ಹೋದ್ರೆ ಕೋಮು ಪ್ರಚೋದನೆ. ನಿಮಗೆ ಈ ವಾಟ್ಸಪ್ ಯೂನಿವರ್ಸಿಟಿ ಅಂತ ಏನು ಹೇಳ್ತೀವಿ, ಅಥವಾ ಈ ಸುದ್ದಿಗಳನ್ನು ಈ ರೀತಿ ತಲೆಗೆ ತುಂಬುವುದೇನಿದೆ, ಅದು ಬರುವುದೇ ಈ ರೀತಿಯ ಭಾಷಣಗಳಿಂದ. ಆದ್ರಿಂದ ಕೋಮು ಗಲಭೆಗಳಿಗೆ ಮೂಲ ಕಾರಣ ಈ ಕೋಮು ಪ್ರಚೋದನೆ. ಅವ್ರಿಗೆ ಯಾಕೆ ಯೂತ್ಸ್ಗೆ, ನಮಗಿಂತ ಚಿಕ್ಕ ಚಿಕ್ಕ ಏಜ್ನವರಿಗೆ
ಈ ಇನ್ನು ಕಾಲೇಜಲ್ಲಿ ಇದ್ದವರಿಗೆ, ಕಾಲೇಜಿಂದ ಹೊರಗೆ ಬಂದವರಿಗೆ ಯಾಕೆ ಈ ಥರ ಮುಸ್ಲಿಮರ ಬಗ್ಗೆ ಪೂರ್ವಾಗ್ರಹ ಇರುತ್ತೆ, ಯಾಕೆ ದ್ವೇಷ ಬರುತ್ತೆ ಅಂತಂದರೆ ಇಂಥವರ ಅರ್ಧಂಬರ್ಧ ಭಾಷಣಗಳನ್ನು ಕೇಳಿ, ಅಥವಾ ಇಂಥವರ ಅರ್ಧಂಬರ್ಧ ಇತಿಹಾಸವನ್ನು ಕೇಳಿ, ಇಂಥವರ ಅರ್ಧಂಬರ್ಧ ವರ್ತಮಾನದ ವ್ಯಾಖ್ಯಾನಗಳನ್ನು ಕೇಳಿ. ಈಗ ಮುಸ್ಲಿಂ ಮಹಿಳೆಯರು ನಾಯಿ ಮರಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಒಬ್ಬ 18 ವರ್ಷ 19 ವರ್ಷದ ಹುಡುಗನಿಗೆ ಹೌದು ಅಂತ ಅನಿಸ್ಬೋದು. ಹೌದು, ಎಷ್ಟು ಜನ ಮುಸ್ಲಿಮರಿದ್ದಾರೆ, ನೋಡ್ದಲ್ಲೆಲ್ಲ ಬುರ್ಕದವರಿದ್ದಾರೆ ಅಂತ ಅನಿಸ್ಬೋದು. ಆದರೆ ಹಿಂದಿರುವಂಥ ಸಾಮಾಜಿಕ ಕಾರಣಗಳೇನು, ಆರ್ಥಿಕ ಕಾರಣಗಳೇನು, ರಾಜಕೀಯ ಕಾರಣಗಳೇನು, ಇವೆಲ್ಲವನ್ನು ಆತ ಸ್ಟಡಿ ಮಾಡೋಕ್ಕೆ ಹೋಗಲ್ಲ. ಆದ್ದರಿಂದ ಈ ರೀತಿಯ ಕೋಮು ಪ್ರಚೋದನೆ ಮಾಡೋದನ್ನು ನಾವು ನಿಲ್ಲಿಸಬೇಕು. ನಿಲ್ಲಿಸದಿದ್ರೆ ಆಗಲ್ಲ. ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಸುಮಾರಷ್ಟು ಜಡ್ಜ್ಮೆಂಟ್ಗಳನ್ನು ಕೊಟ್ಟಿದೆ, ಸುಮಾರಷ್ಟು ಜಡ್ಜ್ಮೆಂಟ್ಗಳು. ಮತ್ತು ಆ ಜಡ್ಜ್ಮೆಂಟ್ಗಳಲ್ಲಿ ಉಲ್ಲೇಖ ಇದೆ ಯಾಕೆ ನಾವು ಕೋಮು ಭಾಷಣಗಳನ್ನು ನಿಲ್ಲಿಸಬೇಕು, ದ್ವೇಷ ಭಾಷಣಗಳನ್ನು ಯಾಕೆ ತಡಿಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಹೇಳುತ್ತೆ. ಆದ್ದರಿಂದ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದವರು ಯಾರು? ರಾಜ್ಯ ಸರ್ಕಾರ ಮಾಡಬೇಕು. ಅದನ್ನು ಮಾಡದೇ ಇದ್ದ ಸಂದರ್ಭದಲ್ಲಿ ನಾವು ಒಂದು ನಾಗರಿಕ ಸಮಾಜ ಮಾಡಬೇಕು. ನಾವೀಗ ಕೋಮುವಾದ ಬಗ್ಗೆ ಮಾತಾಡ್ತೀವಿ, ಪುಸ್ತಕ ಬರಿತೀವಿ, ನಾನು ನೇತ್ರಾವತಿಯಲ್ಲಿ ನೆತ್ತರು ಅಂತ ಬಂದೆ. ಸರಿ, ಪರಿಹಾರ ಏನು? ಪರಿಹಾರ ಏನು ಅಂತಂದರೆ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ನಾವು ಮಾಡಬೇಕು. ನಮ್ಮ ಕೈಯಲ್ಲಿ ಒಂದು ಕಡೆಯಲ್ಲಿ ಸಂಘಟನೆಯನ್ನೇ ಮಾಡ್ತಾರೆ, ಒಂದು ಕೋಮು ವಾದದ ವಿರುದ್ಧದ ಚಳವಳಿಯೇ ಒಂದು ಕಡೆಯಲ್ಲಿ ಜಾರಿಯಲ್ಲಿದೆ, ಅದು ಬೀದಿಯಲ್ಲಿ ಮಾಡ್ತಾಯಿದೆ. ಅದು ಬಹಳ ಮುಖ್ಯ, ಅದು ಆ ಚಳವಳಿ. ಅದರ ಜೊತೆಗೆ ಕಾನೂನಾತ್ಮಕವಾಗಿ ಅವ್ರ ರಕ್ಷಣೆಯನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರಿಗೆ ಕಾನೂನಾತ್ಮಕವಾಗಿ ತಿರುಗೇಟು ಕೊಡುವಂಥ ಕೆಲಸಗಳು, ಅವರಿಗೆ ಅಡ್ಡಿ ಮಾಡುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಇಲ್ಲಿದ್ರೆ ಅವರು ಕಾನೂನಿನ ಮೂಲಕ ಜಾರಿಕೊಂಡು ಮತ್ತೆ ಅದ ಕೆಲಸವನ್ನು ಮುಂದುವರಿಸ್ತಾರೆ. ಇಲ್ಲಿವರೆಗೆ ಅವ್ರು ಮಾಡಿದ್ದು ಅದನ್ನೇ. ಎಷ್ಟೇ FIRಗಳಾದರೂ ಕೂಡ ಕಾನೂನಿನ ನೆರವನ್ನು ಪಡ್ಕೊಂಡು ಅವರು ಮತ್ತೆ ಅದೇ ಕ್ರೈಮನ್ನು ಮಾಡ್ತಾಯಿದ್ರು. ಅದರಿಂದ ನಾವು ಒಂದು ತಂಡವಾಗಿ ಇದನ್ನು ಮಾಡಬೇಕು, ಪ್ರಜ್ಞಾವಂತ ವರ್ಗವನ್ನು ಮಾಡಬೇಕು ಅಂತ ಹೇಳಿ ಒಂದು ಚಿಕ್ಕ ತಂಡ ಕೆಲಸವನ್ನು ಮಾಡಿದೆ. ಯಾವುದೇ ಹಣಕಾಸಿನ ಖರ್ಚಿಲ್ಲ ಇದರಲ್ಲಿ, ಯಾವುದೇ ಕಲೆಕ್ಷನು ಇಲ್ಲ, ಯಾರಿಂದಲೂ ತಗೊಳ್ಳೋದು ಇಲ್ಲ, ಮತ್ತು ಅದಕ್ಕೆ ಖರ್ಚು ನಾವು ಮಾಡಿಲ್ಲ. 1 ರೂಪಾಯಿ ಖರ್ಚು ಮಾಡಿಲ್ಲ. ಅಂದರೆ ಖರ್ಚು ಬೀಳಲ್ಲ ಅಂತ? ಖರ್ಚು ಬೀಳಲ್ಲ, ಸಣ್ಣ ಪುಟ್ಟ ಖರ್ಚುಗಳು ಬೀಳುತ್ತೆ. ಅದು ನಮ್ಮಿಂದ ಭರಿಸ್ಕೊಳ್ಳುವಂಥ ಆಗುವಂಥದ್ದು. ಜೆರಾಕ್ಸ್ 1000 ಪುಟ ಮಾಡೋಣ, 500 ರೂಪಾಯಿ ಆಗ್ಬೋದು. ಅದು ಅಂಥದ್ದೇನು ದೊಡ್ಡ ಖರ್ಚುಗಳಿಲ್ಲ. ನಮ್ಮದೇ ತಂಡ ಆಗಿರೋದ್ರಿಂದ ಅಂಥದ್ದೇನು ದೊಡ್ಡ ಖರ್ಚುಗಳಿಲ್ಲ. ಬಾಲನ್ ಅವರು ಅದನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ಈಗ ಮಂಗಳೂರಲ್ಲಿ ಉಪ್ಪಳಿಗೆಯಲ್ಲಿ ಆದಂಥ FIRಗೆ ಅವರು ಆ್ಯಂಟಿಸಿಪೇಟರಿ ಬೇಲ್ ತಗೊಳ್ಳುವಂಥ ಸಂದರ್ಭದಲ್ಲಿ ಬೆಂಗಳೂರಿನ ನಾವು 10-20 ಲಾಯರ್ಗಳ ಸಹಾಯವನ್ನು ಪಡ್ಕೊಂಡ್ವಿ. ರಾತ್ರಿ 12 ಗಂಟೆವರೆಗೆ ಕೂತು ಅದಕ್ಕೆ ಬೇಕಾದ ಅಬ್ಜೆಕ್ಷನನ್ನು ಬೆಂಗಳೂರಲ್ಲಿ ರೆಡಿ ಮಾಡಿ, ಅದಕ್ಕೆ ಬೇಕಾದ ಸೈಟೇಷನ್ ಎಲ್ಲ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು, ಅಂದರೆ ಅಲ್ಲಿ ಸತೀಶನ್ ಅವರೊಬ್ಬರೇ ಇದ್ರು, ಹಿರಿಯ ವಕೀಲರು, ತುಂಬ ಹಿರಿಯ ವಕೀಲರು. ಅವರಿಗೆ ಅಸಿಸ್ಟ್ ಮಾಡಬೇಕಲ್ಲ, ಅಲ್ಲಿ ಅಸಿಸ್ಟ್ ಮಾಡಲಿಕ್ಕೆ ಜನ ಇರಲಿಲ್ಲ ನಮ್ಮ ಹತ್ರ. ಅದಕ್ಕೆ ಇಲ್ಲಿಂದ ನಾವು ಸೈಟೇಷನನ್ನು ಡೌನ್ಲೋಡ್ ಮಾಡಿಕೊಂಡು ರಾತ್ರಿ 12 ಗಂಟೆ ನಂತರ, ಯಾಕಂತಂದರೆ ಎಲ್ಲ ಆಫೀಸ್ಗಳು, ವಕೀಲರ ಆಫೀಸ್ಗಳು ಸಂಜೆ ನಂತರ ಬ್ಯುಸಿ ಇರ್ತವೆ. ಸೊ ಅವರ ಕಂಪ್ಯೂಟರ್ಗಳು, ಅವರ ಪ್ರಿಂಟರ್ಗಳನ್ನ ನಾವು ಬಳಕೆ ಮಾಡ್ಕೊಳಕ್ಕಾಗಲ್ಲ. ಕಾಶಿ ಸರ್ ಆಫೀಸಲ್ಲಿ ನಾವು ರಾತ್ರಿ 12 ಗಂಟೆ ತನಕ ಇದ್ವಿ. 12 ತನಕ ಇದ್ದು ಕಾಶಿ ಸರ್ ಅವರೆಲ್ಲ ಸೈಟೇಷನ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಆನಂತರ ಮಂಗಳೂರಿಗೆ ಕಳಿಸಿ ಮರುದಿವಸಗಳಿಗೆ ಅದನ್ನು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ, ಈ ಥರ ಸತೀಶನ್ ಅವರಿಗೆ ಅಸಿಸ್ಟ್ ಮಾಡಿ ಈ ಥರ ಮಾಡಿದ್ವಿ. ಅಂದರೆ ಇದರಲ್ಲಿ ಖರ್ಚೇನಿಲ್ಲ, ಶ್ರಮ ಇದೆ, ಸಮಯ ಕೊಡಬೇಕು, ಟೈಮ್ ಕೊಡಬೇಕು, ಇದನ್ನು ಮಾಡಿದ್ವಿ. ಸೊ ಈಗ ಬಾಲನ್ ಅಲ್ಲದೆ ನಿಮ್ಮ ಜೊತೆಗೆ ಇನ್ವಾಲ್ವ್ ಆಗಿರೋ ಬೇರೆ ವಕೀಲರುಗಳು? ಅಲ್ಲ, ಬಾಲನ್ ಅವರೇ ಮುಖ್ಯವಾಗಿ ಎಲ್ಲ ಕಡೆ ಆರ್ಗ್ಯುಮೆಂಟ್ ಮಾಡೋದು ಎಲ್ಲ ಅವರೇ. ಆದರೆ ಅದಕ್ಕೆ ಸಹಕಾರವಾಗಿ ತುಂಬ ಜನ ಅಡ್ವೊಕೇಟ್ಗಳು ಸಹಾಯ ಮಾಡಿದ್ದಾರೆ. ಎಲ್ಲ ಪ್ರಗತಿಪರ ಅಡ್ವೊಕೇಟ್ಗಳು ಎಲ್ಲೇ ಇದ್ರು. ಈಗ ಮೊನ್ನೆ ಯಾರೋ ಇವರು ಫೋನ್ ಮಾಡಿದ್ರು, ನಂಬರ್ ಸೇವ್ ಮಾಡ್ಕೊಳ್ಳಿ, ಎಲ್ಲಿ ದಾವಣಗೆರೆಯಿಂದ. ಸರ್ ಇಲ್ಲಿ ದಾವಣಗೆರೆಯಲ್ಲಿ ಇದ್ರೆ ಹೇಳಿ ಸರ್, ನಾವು ಮಾಡ್ತೀವಿ ಅಂತ ಆ ಥರ ಮಾಡ್ತಾರೆ. ಆ ಥರದ ಒಂದು ಇದಕ್ಕೂ ಕೂಡ ಅಂದರೆ ಒಂದು ಆಕ್ಟಿವಿಸಮ್, ಲಾಯರ್ಗಳದ್ದು ಆಕ್ಟಿವಿಸಮ್ ಕೂಡ ಮಾಡ್ತಾರೆ. ಓಕೆ, ಭಾಳಷ್ಟು ವಿಚಾರಗಳನ್ನು ನೀವು ಹಂಚಿಕೊಂಡ್ರಿ. ಪ್ರಿಯ ವೀಕ್ಷಕರೇ, ಇದೊಂದು ಬಹಳ ಮುಖ್ಯವಾದಂತಹ ವಿದ್ಯಮಾನ ನಮ್ಮಲ್ಲಿ ನಡೀತಾ ಇದೆ. ಬಹಳ ಜನರ ಗಮನಕ್ಕೆ ಬರದೇ ಇರ್ಬೋದು, ಆದರೆ ನಮ್ಮ ಒಂದು ಸಮಾಜ ಶಾಂತಿಯುತವಾಗಿ ನೆಮ್ಮದಿಯಾಗಿ ಸಹಬಾಳ್ವೆಯಿಂದ ಇರಬೇಕು ಅಂತ ಹೇಳಿದರೆ, ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ಇರಬಾರ್ದು ಅಂತ ಹೇಳಿದರೆ, ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಎಷ್ಟು ಪ್ರಮುಖ ಅನ್ನೋದು ನಿಮ್ಗೆ ಈಗಾಗಲೇ ಈ ಮಾತುಕತೆಯಿಂದ ಮನವರಿಕೆ ಆಗಿರ್ಬೋದು ಅಂತ ಅನ್ಕೋತೀನಿ. ಸೊ ಈ ಒಂದು ಬಹಳ ಅಮೂಲ್ಯವಾದ ಒಂದು ಮಾತುಕತೆಗೆ ನಮ್ಮ ಜೊತೆಗೆ ಇಷ್ಟೊತ್ತವರೆಗೆ ಇದ್ದಂಥ ನವೀನ್ ಸೂರಂಜೆ ಅವರಿಗೆ ನಾನು ಕನ್ನಡ ಪ್ಲಾನೆಟ್ ಪರವಾಗಿ ವಂದನೆಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.